ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಶುಕ್ರವಾರ ನಮ್ಮ RCB ವರ್ಸಸ್ RR ಮ್ಯಾಚ್ ಇದೆ. ಈ ಸೀಸನ್ ಅಲ್ಲಿ RCB ಮೊದಲ ಬಾರಿಗೆ ಹೋಮ್ ಗ್ರೌಂಡ್ ನಿಂದ ಆಚೆ ಆಡ್ತಾ ಇದೆ. ಹೀಗಾಗಿ ಇದು ಸವಾಲಾಗುತ್ತಾ? ಇದರ ಜೊತೆಗೆ ನಿನ್ನೆ ಈಡನ್ ಗಾರ್ಡನ್ಸ್ ನಲ್ಲಿ KKR ವರ್ಸಸ್ ಪಂಜಾಬ್ ಕಿಂಗ್ಸ್ ಮ್ಯಾಚ್ ಇತ್ತು. ಅಂಡ್ ಮ್ಯಾಚ್ ಸ್ಟಾರ್ಟ್ ಆದ್ಮೇಲೆ ಮಳೆಯ ಕಾರಣಕ್ಕೆ ಮ್ಯಾಚ್ ರದ್ದಾಯಿತು. ಹೀಗಾಗಿ ಎರಡೂ ಟೀಮ್ಗೆ ಒಂದೊಂದು ಪಾಯಿಂಟ್ ಸಿಕ್ಕಿದೆ. ಆದ್ರೆ ನಿನ್ನೆ ಕೋಲ್ಕತ್ತಾ ಪ್ಲೇಯಿಂಗ್ 11 ನಲ್ಲಿ ಮಿಸ್ಟ್ರಿ ಸ್ಪಿನ್ನರ್ಗಳಾದ ಸುನಿಲ್ ನರೈನ್ ಹಾಗೂ ವರುಣ್ ಚಕ್ರವರ್ತಿ ಅವರನ್ನ ರೀಪ್ಲೇಸ್ ಮಾಡಲಾಗಿತ್ತು. ಬದಲಿಗೆ ಬೇರೆ ಪ್ಲೇಯರ್ಸ್ಗೆ ಅವಕಾಶವನ್ನ ನೀಡಿದ್ರು. ಇದು ನಿನ್ನೆ ಮ್ಯಾಚ್ ಬಗ್ಗೆ. ಆದ್ರೆ ಇವತ್ತು RR ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಇದೆ. ಎಲ್ಲದರ ಬಗ್ಗೆ ಇವತ್ತು ಮಾತಾಡೋಣ. ಇದೇ ಹೊತ್ತಿನ ವಿಶೇಷ IPL ಕಿಕ್. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಪ್ರೇಮ್ ಕುಮಾರ್ ಇದ್ದಾರೆ. ಹೆಲೋ ಪ್ರೇಮ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹಾಗೆ ಮಲ್ಲಿಕಾರ್ಜುನ್ ಪಾಟೀಲ್ ಕೂಡ ಜಾಯ್ನ್ ಆಗಿದ್ದಾರೆ. ಹೆಲೋ ಪಾಟೀಲ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಪ್ರೇಮ್ ಸರ್, ಅಂದ್ರೆ ಈಗ ಈ ಸೀಸನ್ ಅಲ್ಲಿ ಎರಡೂ ಮ್ಯಾಚ್ RCB ಹೋಮ್ ಗ್ರೌಂಡ್ ಅಲ್ಲೇ ಆಡಿದೆ, ಭರ್ಜರಿಯಾಗಿ ಗೆದ್ದಿದೆ. ಈಗ ಫಸ್ಟ್ ಟೈಮ್ ಹೊರಗಡೆ ಆಡ್ತಾ ಇದೆ ಗುವಾಹಟಿಯಲ್ಲಿ. ಸೊ ಇದು ಚಾಲೆಂಜಿಂಗ್ ಆಗಿರುತ್ತೆ RCBಗೆ? ಹೇಗೆ? 100% ಚಾಲೆಂಜಿಂಗ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ತವರಿನ ಅಡ್ವಾಂಟೇಜು ಜೊತೆಗೆ ನಮಗೆ ಪಿಚ್ಚಿನ ಆಳಾಗಲ ಉದ್ದ ತಿಳಿದಿರುತ್ತೆ. ಅದಾಗಿಯೂ ಕೂಡ ಒಂದು ಉದ್ದೇಶದಿಂದ ತೊಂದರೆ ಆಗಲ್ಲ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, RCB ಅಭಿಮಾನಿಗಳು ಥ್ರೂಔಟ್ ಇಂಡಿಯಾದಲ್ಲಿ ಎಲ್ಲೇ ಆಡಿ ಸಮಸ್ಯೆ ಆಗಲ್ಲ. ಆ ಕ್ರೌಡ್ ಬ್ಯಾಲೆನ್ಸ್ ಇದ್ದೇ ಇರುತ್ತೆ ಒಂದು. ಇನ್ನೊಂದು, RCBಯ ತಂಡದಲ್ಲಿರುವಂಥ ಆಟಗಾರರು ಫಾರ್ಮಲ್ಲಿ ಇದ್ದಾರೆ. ನಿಮಗೆ ಉತ್ತಮವಾದ ಲಯದಲ್ಲಿರುವ ಆಟಗಾರನ ತಗೊಂಡೋಗಿ ನೀವು ಎಲ್ಲೇ ಬಿಟ್ಟರು ಕೂಡ ಆಡ್ತಾರೆ. ಜೊತೆಗೆ ಎದುರಾಳಿ ತಂಡಕ್ಕೆ ನಡುಕ ಹುಟ್ಟಿಸುವಂಥ ದೈತ್ಯ ಆಟಗಾರರು ಮತ್ತು ಸಮರ್ಥವಾದ ಬೌಲಿಂಗ್ ಪಡೆ ಇದೆ. ಓಪನಿಂಗ್ ಮಿಡ್ಲ್ ಆರ್ಡರ್ಲಿ ತುಂಬ ಸ್ಫೋಟಕ ಆಟಗಾರರು ಹುಟ್ಕೊಂಡಿದ್ದಾರೆ. ಅವ್ರು ಹೀಗೆ ಆಡ್ತಾರೆ. ಇಂಥದ್ದೊಂದು 158, 180, 200 ಸ್ಟ್ರೈಕ್ ರೇಟ್ನ ಸ್ಪಿನ್ನರ್ ಮೇಲೂ ಇಟ್ಕೊಳ್ಳುವಂಥ ಆಟಗಾರರು, ನಾಯಕ ಕ್ಯಾಪ್ಟನ್ನು ದೇವದತ್ ಪಡಿಕ್ಕಲ್ ಮಧ್ಯೆ ಆಡಿದ್ರೆ ಅದನ್ನು ಮೀರಿಸುವಂಥ ಲಾಸ್ಟ್ 4 ಓವರಲ್ಲಿ ನಮಗೆ ಟೀಮ್ ಡೇವಿಡ್ ಇರ್ಬೋದು ಅಥವಾ ನಮಗೆ ಶೆಪರ್ಡ್ ಆಡಿದ್ರು ಕೂಡ ತುಂಬ ತಂಡಕ್ಕೆ ದೊಡ್ಡ ಮೊತ್ತವನ್ನು ಪೇರಿಸುವಂತ ಇದೆ. ಹಾಗಾಗಿನೇ ನಮ್ಗೆ ಎದುರಾಳಿ ತಂಡದ ಬೌಲರ್ಗಳು ಹೇಗೆ ಉಳ್ಕೋತಾರ ಇಲ್ವೋ ಅನ್ನೋದಿದೆ. ನಾವು ಸ್ಪೆಷಲಿ RR ಅಂತಾನೆ ಮಾತಾಡೋದಾದ್ರೆ ವೈಭವ್ ಸೂರ್ಯವಂಶಿ ಹಾಗೇನೆ ನಮಗೆ ಯಶಸ್ವಿ ಜೈಸ್ವಾಲ್ ಉತ್ತಮವಾದ ಓಪನಿಂಗ್ ಅನ್ನು ತಂದ್ಕೊಡ್ತಾ ಇದ್ದಾರೆ RR ತಂಡಕ್ಕೆ. ಆ ಮೂಲಕ RR ತಂಡ ಗೆದ್ದಿದೆ. ಹಾಗಾಗಿನೇ ನಾವು ನೋಡೋದಾದ್ರೆ RR ತಂಡದಲ್ಲಿ ಗೆಲುವಿನ ಓಟ ಮುಂದುವರಿಸಿದ ಈ ಜೋಡಿ ಏನಾದ್ರೂ ಕೊಲ್ಯಾಪ್ಸ್ ಆದ್ರೆ ಮಧ್ಯಮ ಕ್ರಮಾಂಕ ಹೇಗೆ? ಅಲ್ಲಿ ಪರಾಗ್ ಆಡ್ತಾ ಇಲ್ಲ, ಹೆಟ್ಮೇರ್ ಒಂದು 3-4 ಬಾಲ್ ಆಡ್ ಹೋಗ್ತಿದ್ದಾರೆ. ಜೊತೆಗೆ ಒಂದು ಜುರೇಲ್ ಮಾತ್ರ ಒಂದು ಮ್ಯಾಚ್ ಅಲ್ಲಿ ಆಡದೆ ಹೋದ್ರು, ಒಂದು ಮ್ಯಾಚ್ ಅಲ್ಲಿ ಅದ್ಭುತ ಸ್ಟ್ರೈಕ್ ರೇಟ್ ಜೊತೆಗೆ ಆಟ ಆಡಿದ್ರು. ಹಾಗಾಗಿ ಒಂದು ಅನುಭವಿ ಬೌಲರ್ ಭೂವಿ ಇರ್ಬೋದು, ಹಾಗೆಯೇ ಡಫಿ ಇರ್ಬೋದು, ಈ ತರದ ಕೃಣಾಲ್ ಪಾಂಡ್ಯ ಅಂತ ಸೀನಿಯರ್ ಬೌಲರ್ಗಳನ್ನ ಈ ಯಂಗ್ ಪ್ರತಿಭೆಗಳು ಹೇಗೆ ಎದುರಿಸ್ತವೆ? ಒಂದ್ ವೇಳೆ ಓಪನಿಂಗ್ ಕುಸಿತ ಆತೋ ಅಂತ ಹೇಳಿದ್ರೆ ಮುಂದೆ ಆ ತಂಡದಲ್ಲಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಾವು ಮೊನ್ನೆ ನೋಡಿದಿವಿ. ಯಾವುದೇ ಕಾರಣಕ್ಕೂ ಬೌಲಿಂಗ್ ಚೆನ್ನಾಗಿ ಮಾಡಿರ್ಬೋದು ಜಡೇಜಾ, ಒಳ್ಳೆ ಬೌಲಿಂಗ್ ಬ್ಯಾಟಿಂಗ್ ಅನ್ನು ಜಡೇಜಾ ಬಂದಿಲ್ಲ. ಹೆಟ್ಮೇರ್ ಕೂಡ ನಿಂತ್ಕೊಂಡು ಟೀಮ್ ಡೇವಿಡ್ ಶೆಪರ್ಡ್ ತರ ನೆಲಕಚ್ಚಿ ಆಡ್ತಾ ಇಲ್ಲ. ಬಂದ್ರೆ ಬರ್ಲಿ, ಇಲ್ಲ ಅಂದ್ರೆ ಇಲ್ಲ ಅನ್ನುವ ಕೇರ್ಲೆಸ್ ಬ್ಯಾಟಿಂಗ್ ನೇ ನೋಡಿದೀವಿ. ಅದಾಗಿ ಕೂಡ ಡೇಂಜರ್ ಬ್ಯಾಟ್ಸ್ಮನ್ ಅವರು, ಹೊಡಿಬಡಿ ಆಟಗಾರ. ಅದನ್ನು ಹೊರತುಪಡಿಸಿದ್ರೆ ಮಧ್ಯಮ ಕ್ರಮಾಂಕದಲ್ಲಿ ನಾಯಕ ಫಾರ್ಮ್ ಅಲ್ಲಿ ಇಲ್ಲ. ನಾವು ಕಂಪ್ಯಾರಿಟಿವ್ಲಿ ಅದನ್ನ RCBಗೆ ನೋಡೋದಾದ್ರೆ ಸಮರ್ಥ ನಾಯಕತ್ವವನ್ನು ನಿಭಾಯಿಸ್ತಾ ಇದ್ದಾರೆ ರಜತ್ ಪಟೇಲ್. ಜೊತೆಗೆ ಆಕ್ರಮಣಕಾರಿ ಬ್ಯಾಟಿಂಗ್, ಸನ್ರೈಸ್ ಮೇಲಿದ್ದ ಸ್ಟ್ರೈಕ್ ರೇಟ್ಗೂ ಹಾಗೇನೆ ನಮ್ಗೆ ವಾಪಸ್ CSK ಮೇಲೆ ಬಂದ ಸ್ಟ್ರೈಕ್ ರೇಟ್ಗೂ ಡಿಫ್ರೆಂಟ್ ಇದೆ. ಇನ್ನು ದೇವದತ್ ಪಡಿಕ್ಕಲ್ ಸ್ಲೋ ಇನ್ನಿಂಗ್ಸ್ ಕಟ್ತಾರೆ ಅನ್ಕೊಂಡಿದೀವಿ, ಇಲ್ಲ ಸಿಕ್ಸರ್ ಮೂಲಕ ಆರಂಭ ಮಾಡ್ತಾರೆ. ಹಾಗಾಗಿ ಬೌಂಡ್ರಿ ಸಿಕ್ಸರ್ ಮೂಲಕ ಆರಂಭ ಮಾಡೋದ್ರಿಂದ ನಾವು ಡೆತ್ ಬ್ಯಾಟ್ಸ್ಮನ್ ಅಂತ ಬಂದಿರುವಂತ ಟೀಮ್ ಡೇವಿಡ್ ಶೆಪರ್ಡ್ ಇರ್ಬೋದು, ಜಿತೇಶ್ ಅಂತ ಆಟಗಾರರಿಗೆ ಈಸಿ ಪ್ಲಾಟ್ಫಾರ್ಮ್ ನ ಹಾಕೊಡ್ತಿದ್ದಾರೆ. ಹಾಗಾಗಿ ನನಗನ್ಸುತ್ತೆ ಯಾವುದೇ ಪಿಚ್ ಆದ್ರೂ ಕೂಡ ಫಾರ್ಮಲ್ ಇರೋ ಆಟಗಾರ ಇರೋದ್ರಿಂದ ಟೆನ್ಷನ್ ನಮಗಿನ್ನ ಹೆಚ್ಚು RR ತಂಡಕ್ಕಿದೆ. ಹಾಗಾಗಿ ಚಾಂಪಿಯನ್ ನ ಕಟ್ಟಾಕ್ಬೇಕಂತ ಹೇಳಿದ್ರೆ ಅದಕ್ಕಿಂತ ಉತ್ತಮವಾದ ಆಟ ಆಡುವ ನಿರೀಕ್ಷೆ RR ಇರಬೇಕು. ಹಾಗಾಗಿ ನಮ್ಮ ಡೌಟ್ ಕಿನ್ನ ಅವ್ರಿಗೆ 100 ಡೌಟ್ಸ್ ಬರುವಂತದ್ದಿದೆ. ಯಾಕಂದ್ರೆ ಕೊಹ್ಲಿ ಔಟ್ ಆದ್ಮೇಲೆ ಕೊಹ್ಲಿನ ಟಾರ್ಗೆಟ್, ಸಾಲ್ಟ್ ನ ಟಾರ್ಗೆಟ್ ಮಾಡಿದ್ರೆ ಉಳಿದರೆಲ್ಲ ಆಡ್ತಾ ಇದ್ದಾರೆ. ಹಾಗಾಗಿ 11 ಜನ ಫಾರ್ಮ್ ಅಲ್ಲಿ ಇರುವ ತಂಡವನ್ನ ಕಟ್ಟಿ ಹಾಕೋದು ಅಷ್ಟು ಸುಲಭ ಅಲ್ಲ. ಎಸ್, ಇನ್ನು ಪಾಟೀಲ್ ಸರ್, ನೆಕ್ಸ್ಟ್ RCB ವರ್ಸಸ್ RR ಮ್ಯಾಚ್. ಹೀಗಾಗಿ ಈ RR ನಲ್ಲಿ ಯಾರಾದ್ರೂ ಡೇಂಜರಸ್ ಆಗ್ತಾರ RCBಗೆ? ಖಂಡಿತ. ಸೂರ್ಯವಂಶಿ ಒಂದು ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಆತ ನಿಂತ್ಕೊಂಡ್ಬಿಟ್ರೆ ಹೇಗಿತ್ತೆ ಅಂದರೆ ನಮ್ಗೆ ಅಭಿಷೇಕ್ ಶರ್ಮಾ, ಫಿಲ್ ಸಾಲ್ಟು, ಈ ಕ್ರಿಸ್ ಗೇಲು, ABD ಇಂಥವರೆಲ್ಲ ನಿಂತ್ಕೊಂಡ್ರೆ ಏನಾಗ್ತಿತ್ತು ಅನ್ನೋದು ನಾವು ನೋಡಿದ್ದೀವಿ. ಹಾಗೆ ಸೂರ್ಯವಂಶಿ ಒಂದು 30 ಬಾಲ್ ಆಡಿದರೆ ಸಾಕು, ಒಂದು 70-80 ರನ್ ಕಟ್ಟಿಟ್ಟು ಬೂತಿ, ಅದರಲ್ಲಂತೂ ಡೌಟ್ ಇಲ್ಲ. ಬಟ್
ನನಗನ್ಸಿದ ಮಟ್ಟಿಗೆ ಸೂರ್ಯವಂಶಕ್ಕಿಂತ ನಮಗೆ ಒಂದು ಸ್ವಲ್ಪ ಡೇಂಜರಸ್ ಆಗಿ ಕಾಣಿಸ್ತಾ ಇರೋದು ಜೈಸ್ವಾಲ್. ನನಗೆ ಈ ಅವ್ರ ಫಾರ್ಮ್ನಲ್ಲಿ ಇಲ್ಲ, ಬಟ್ ನೆಕ್ಸ್ಟ್ ಮ್ಯಾಚ್ ಅವ್ರು ಆಡ್ತಾರೆ ಅಂತ ಅನ್ಕೊಂಡಿದ್ದೀನಿ ತವರು ಅಂಗಳದಲ್ಲಿ. ಸೂರ್ಯವಂಶಿನ ಕಟ್ಟಿ ಹಾಕೋದಕ್ಕೆ ನಮ್ಮ ಹತ್ರ ಭುವಿ ಇದ್ದಾರೆ. ಲಾಸ್ಟ್ ಟೈಮ್ ಭುವಿ ತುಂಬಾ ಚೆನ್ನಾಗಿ ಅವ್ರನ್ನ ವಿಕೆಟ್ಸ್ ತೆಗೆದಿದ್ರು. ಸೂರ್ಯವಂಶಿ ಏನು ಮಿಂಚಲ್ಲ, ಬಟ್ ಜೈಸ್ವಾಲ್ ಬಗ್ಗೆ ಹೇಳಬೇಕು, ತುಂಬಾ ಒಳ್ಳೆ ಬ್ಯಾಟ್ಸ್ಮನ್, ಯಂಗ್ ಟ್ಯಾಲೆಂಟೆಡ್, ಪವರ್ ಪ್ಲೇನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ. ಅದು ನನಗೆ ಎಲ್ಲೋ ಒಂದು ಸ್ವಲ್ಪ ಬಿಗ್ ರನ್ ಬರಬಹುದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ನಮಗೆ ಬೇರೆ ಕಡೆ ಆಡಿ ನಮ್ಗಂತೂ ಖಂಡಿತವಾಗ್ಲೂ ಭಯ ಇಲ್ಲ. ಕೆಲವೊಬ್ರು ಹೇಳ್ತಾ ಇದಾರೆ, ನೀವು ಹೋಮ್ ಗ್ರೌಂಡ್ ಅಲ್ಲಿ ಆಡ್ ಗೆದ್ದಿದ್ದೀರಾ, ಹೊರಗಡೆ ಬನ್ನಿ ಅಂತ. ಬಟ್ ನಾವು ಹೊರಗಡೆ ಬರೋದಕ್ಕೆ ನಮ್ಗೆ ತುಂಬಾ ಈಸಿ. ಯಾಕಂದ್ರೆ ಲಾಸ್ಟ್ ಟೈಮ್ ನೋಡಿರ್ಬೋದು, ಎಲ್ಲಿ ಹೊರಗಡೆ 7 ಮ್ಯಾಚ್ ಆಡಿದೀವಿ, 7ಕ್ಕೆ 7 ಗೆದ್ದಿದೀವಿ, ಫೈನಲ್ ಕೂಡ ಗೆದ್ದಿದೀವಿ. ನಮ್ಗೆ ಅದ್ರ ಭಯನೇ ಇಲ್ಲ. ಹೋಮ್ ಗ್ರೌಂಡಲ್ಲೇ ನಾವು ಸೋತಿರೋದು. ಆ್ಯಕ್ಚುಲಿ ಹೋಮ್ ಗ್ರೌಂಡಲ್ಲೂ ಈ ಸರಿ ಹೊಡಿತಾ ಇದ್ದೀವಿ ಅಂತಂದರೆ ನಮ್ಮದು ಎಲ್ಲಿಗೆ ಹೋಗಿದೆ ಅಂದರೆ ಸ್ಟೇಜು ಮೇಲ್ಗಡೆ ಇವ್ರನ್ನ ಸೋಲ್ಸೋರೆ ಯಾರೂ ಇಲ್ವೇನೋ ಅಂತ ಅನಿಸ್ಬಿಟ್ಟಿದೆ. ಒಂದು ಕಾಲದಲ್ಲಿ ಆಸ್ಟ್ರೇಲಿಯಾ ತಂಡ 90s ಕಾಲದಲ್ಲಿ ಆಸ್ಟ್ರೇಲಿಯಾದವ್ರ ಜೊತೆ ಆಡಬೇಕು ಅಂದರೆ ಮೊದಲೇ ಸೋತ್ಬಿಟ್ಟಿದ್ದಾರೆ. ಅಚಾನಕ್ಕಾಗಿ ಯಾವುದೋ ಒಂದು ಮ್ಯಾಚ್ ಗೆಲ್ತಿದ್ರು, ಇಂಡಿಯಾನೋ, ವೆಸ್ಟ್ ಇಂಡೀಸೋ, ಇಂಗ್ಲೆಂಡು, ನ್ಯೂಜಿಲೆಂಡು, ಇಂಥವ್ರು ಅಚಾನಕ್ಕಾಗಿ ಯಾವಾಗಾದ್ರೂ ಗೆಲ್ತಿದ್ರು. ಹಾಗೆ ಈಗ RCB ಮೇಲೆ ಅದೇ ಕತೆ ಆಗಿದೆ. ಯಾಕಂದರೆ ಪ್ರೇಮ್ ಹೇಳ್ತಾ ಇದ್ರು, ಯಾರನ್ನು ಟಾರ್ಗೆಟ್ ಮಾಡೋದು ನೀವು RCBಲಿ ಯಾರನ್ನು ಟಾರ್ಗೆಟ್ ಮಾಡ್ತೀರಾ? ಕೊಹ್ಲಿನ ಟಾರ್ಗೆಟ್ ಮಾಡ್ತೀರಾ? ಪಟೇದಾರ್ ಹೊಡಿತಾರೆ, ಪಟೇದಾರ್ನು ವಿಕೆಟ್ ತೆಗಿತೀರಾ, ಪಡಿಕಲ್ ಹೊಡಿತಾರೆ, ಪಡಿಕಲ್ಲು ಮೇಲಿನ 4 ಜನರನ್ನು ತೆಗಿತೀರಾ, ಟೀಮ್ ಡೇವಿಡ್ ಬಂದು ಹೊಡಿತಾರೆ. ಅದ್ರ ಜೊತೆಗೆ ನಮಗೆ ಕೃಣಾಲ್ ಪಾಂಡ್ಯ ಇದ್ದಾರೆ, ಶಫರ್ಡ್ ಇದ್ದಾರೆ, ಜಿತೇಶ್ ಶರ್ಮಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಹಿಟ್ಟರ್ಸೇ ಇದ್ದಾರೆ. ನೋಡಿ, ಮೊನ್ನೆ ಮ್ಯಾಚ್ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಮೊದಲು ಬಂದಂಥ ಕೊಹ್ಲಿ ನೋಡಿ 160, 150 ಸ್ಟ್ರೈಕ್ ರೇಟ್ನಲ್ಲಿ, ಆಮೇಲೆ ಸಾಲ್ಟ್ 180 ಸ್ಟ್ರೈಕ್ ರೇಟು, ಪಟೇದಾರು 250, ಆಮೇಲೆ ಟೀಮ್ ಡೇವಿಡ್ 280 ಸ್ಟ್ರೈಕ್ ರೇಟ್. ಅಂದರೆ ಯಾರ್ಯಾರು ಹೇಗೆ ಅವ್ರ ಕ್ರಮಾಂಕದಲ್ಲಿ ಬಂದಿದ್ದಾರಲ್ಲ, ಹಾಗೆ ಸ್ಟ್ರೈಕ್ ರೇಟ್ನ ಹೆಚ್ಚಿಗೆ ಮಾಡ್ಕೊಂಡೇ ಹೋಗಿದ್ದಾರೆ. ಆಮೇಲೆ ಶಫರ್ಡ್ ಬಂದಿದ್ರೆ 300 ಬ್ಯಾಟಿಂಗ್ನ ಮಾಡ್ತಾ ಇದ್ರು. ಅಂಥ ಬ್ಯಾಟಿಂಗ್ ಪ್ರಾಬಲ್ಯ ಇದೆ. ನನಗನ್ಸಿದ ಮಟ್ಟಿಗೆ ಇದು ನಮ್ಮ RCB ತುಂಬ ಬಲಾಢ್ಯವಾಗಿದೆ. ಹಾಗಂತ ಹೇಳಿ ನಾವು RRನ ಅಷ್ಟು ನಿರ್ಲಕ್ಷ್ಯ ಮಾಡಬೇಕಾ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ RRಲ್ಲಿ ಬ್ಯಾಟಿಂಗ್ಗಿಂತ ನನಗೆ ಬಾಲಿಂಗ್ ತುಂಬ ಅನುಭವ ಇದೆ. ಅದ್ರ ಜೊತೆಗೆ ಒಳ್ಳೆ ಬಾಲಿಂಗ್ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಬರ್ಗರ್ ಮತ್ತು ಜೋಫ್ರಾ ಆರ್ಚರ್ ಇಬ್ಬರು ವಿದೇಶಿ ಬೌಲರ್ಸ್ಗಳು ತುಂಬ ಲೈನ್ ಆ್ಯಂಡ್ ಲೆಂತಲ್ಲಿ ಬಾಲಿಂಗ್ ಮಾಡುವಂಥವ್ರು. ಬಟ್ ಬರ್ಗರಿಂದ ಜಾಸ್ತಿ ರನ್ ಲೀಕ್ ಆಗ್ತಾ ಇದೆ. ಬಟ್ ಏನು ರಾಜಸ್ಥಾನ್ ಪಿಚ್ಚಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ ಅವರು ಹಿಂದೆ ಕೂಡ. ಮತ್ತು ಇಂಡಿಯನ್ ಬೌಲರ್ಗಳು ಕೂಡ ಬಿಷ್ಣೆ ನೋಡಿ ಲಾಸ್ಟ್ ಮ್ಯಾಚಲ್ಲಿ 2-3 ವಿಕೆಟ್ನ ತೊಗೊಂಡ್ರು, ಒಳ್ಳೆ ಟರ್ನಿಂಗ್ ತಂದುಕೊಟ್ರು. ತುಷಾರ್ ದೇಶಪಾಂಡೆ ಒಂದು ಸ್ವಲ್ಪ ಕಮ್ಬ್ಯಾಕ್ ಆಗಿಬಿಟ್ರೆ ಅವ್ರದ್ದು ಏನು ಪ್ರಾಬ್ಲಮ್ ಇಲ್ಲ. ಇಂಥದ್ರಲ್ಲಿ ಜಡೇಜಾ ಬಂದು 1-2 ಅನುಭವದ ಓವರ್ಗಳನ್ನು ಹಾಕಿದರೆ ಖಂಡಿತವಾಗ್ಲೂ ಅವ್ರ ಬಾಲಿಂಗ್ ಸಾಲಿಡ್ ಆಗಿ ಕಾಣಿಸ್ತಾ ಇದೆ. ಹಾಗಂತ ಹೇಳಿ ನಮ್ದೇನು ಪ್ರಾಬ್ಲಮ್ ಇಲ್ಲ. ಅಭಿನಂದನ್ ಒಬ್ಬನ್ನ ಬಿಟ್ಟರೆ ನಮಗೆ ಡಫಿ ಆಗಿರ್ಬೋದು, ಸುಯೇಶ್ ಆಗಿರ್ಬೋದು, ಭುವಿ ಆಗಿರ್ಬೋದು, ಕೃಣಾಲ್ ಆಗಿರ್ಬೋದು, ಶಫರ್ಡ್ ಲಾಸ್ಟ್ ಮ್ಯಾಚ್ ಒಂದು ಸ್ವಲ್ಪ ರನ್ ಜಾಸ್ತಿ ಕೊಟ್ಟರು. 1 ಓವರಲ್ಲೇ 19 ರನ್ ಕೊಟ್ಟರೆ ಅವರು ಬಂದು ಚೆನ್ನಾಗಿ ಆಡ್ತಾರೆ. ಬಟ್ ಅವ್ರ ಬದಲಾಗಿ ಹೆಸಲ್ವುಡ್ ಬಂದರೆ ಇನ್ನೂ ಒಂದು ಸ್ವಲ್ಪ ನಮ್ಗೆ ಸ್ಟ್ರಾಂಗ್ ಆಗುತ್ತೆ. ಬಟ್ ಎರಡೂ ತಂಡಗಳ ಬಲ ಅಂತ ನೋಡಿದರೆ ಬ್ಯಾಟಿಂಗಲ್ಲಿ ನಾನು 80 ನಮ್ಮ RCB ಕೊಡ್ತೀನಿ, RRಗೆ ಒಂದು 20 ಕೊಡ್ತೀನಿ. ಬಟ್ ಬಾಲಿಂಗ್ ಅಂತ ಬಂದರೆ ಖಂಡಿತವಾಗ್ಲೂ 50-50 ಬ್ಯಾಲೆನ್ಸಿಂಗ್ ತಂಡ ಇರುತ್ತೆ. ಅವ್ರ ಬಾಲಿಂಗ್ ವಿರುದ್ಧ ನಾವು ಹೆಂಗೆ ಬ್ಯಾಟಿಂಗ್ ಆಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. CSK ಅವ್ರು ಗಲ್ಲಿ ಕ್ರಿಕೆಟ್ ಥರ ಆಡಿದ್ರು, ಹೊಡಿಸ್ಕೊಂಡು ಹೋದ್ರು. ಬಟ್ RR ಹಂಗೆ ಮಾಡುತ್ತಾ? ಖಂಡಿತವಾಗ್ಲೂ ಇಲ್ಲ. RR ತುಂಬ ಸ್ಟ್ರಾಂಗ್ ಆಗಿದೆ ಬಾಲಿಂಗ್ ಪಡೆ. ಅವರು ನಮ್ಮನ್ನು 250ಗಂತೂ ಬಿಟ್ಕೊಡಲ್ಲ ಅನ್ನುವಂಥ ಭರವಸೆ ಇದೆ. ಅದರಲ್ಲೂ ಕೂಡ ಅವ್ರು ಹೋಮ್ ಗ್ರೌಂಡಲ್ಲೇ ಆಡ್ತಾ ಇರೋದ್ರಿಂದ ಅವ್ರಿಗೊಂದು ಸ್ವಲ್ಪ ಅಡ್ವಾಂಟೇಜ್ ಇದೆ. ಹಾಗಂತ ಹೇಳಿ ಇಂಡಿಯಾದಲ್ಲೇ ಇರೋದ್ರಿಂದ ಈ ಕಂಡೀಷನ್ಸ್ಗಳು ಏನು ಬದಲಾಗಲ್ಲ. 100% RCB ಒಂದು ಸ್ವಲ್ಪ ಮೇಲುಗೈ ಸಾಧಿಸುತ್ತೆ ಅಂತ ಅನ್ಕೋತೀನಿ. ಎಸ್, ಇನ್ನು ಪ್ರೇಮ್ ಸರ್, ಈಗ RCB ತಂಡ ನಾವು ಮಾತಾಡ್ತಾನೆ ಇದ್ದೀವಿ, ಸಾಕಷ್ಟು ಭರ್ಜರಿಯಾಗಿ ಬಲಿಷ್ಠವಾಗಿದೆ. ಸೊ ಈ ಸಲನೂ ಕಪ್ ಗೆಲ್ಲುತ್ತಾ ನಮ್ಮ RCB ಹೇಗೆ? 100%. ಯಾಕಂದ್ರೆ ಸಮರ್ಥ ನಾಯಕರೇ ಇರಬೇಕಾದ್ರೆ ಆಕ್ರಮಣಕಾರಿ ಆಟವನ್ನು ಆಡ್ತಿದ್ದಾರೆ ಕ್ಯಾಪ್ಟನ್ನು, ಜೊತೆಗೆ ಲಕ್ಕಿ ಕ್ಯಾಪ್ಟನ್. ಒಂದು 2022 ಈಚೆಗೆ ಬಂದಂಥವ್ರು ನಾಯಕರಾಗಿ, ಬದಲಿ ಆಟಗಾರಾಗಿ ಬಂದವರು ನಾಯಕರಾಗಿ ಆಡ್ತಿದ್ದಾರೆ. ಜೊತೆಗೆ ತಂಡ ಡಿಪೆಂಡಿಂಗ್ ಚಾಂಪಿಯನ್ ಆಗಲಿಕ್ಕೆ ಏನೆಲ್ಲವನ್ನ ಅಡಾಪ್ಟ್ ಮಾಡ್ಕೋಬೇಕೋ ಎಲ್ಲವನ್ನ RCB ತಂಡ ಮಾಡ್ಕೊಂಡಿದೆ. ಜೊತೆಗೆ ಒಂದು ಪಂದ್ಯವನ್ನ ಗೆಲ್ಲುವುದರ ಜೊತೆಗೆ ಆ ಒಂದು ಕಪ್ಪನ್ನು ಎತ್ತಬೇಕು, ಆ ಸೀಸನ್ನ ಚಾಂಪಿಯನ್ ಆಗಬೇಕು ಅಂತ ಹೇಳಿದ್ರೆ ಸಿಂಚನ ಒಂದು ಈ ಚುಟುಕು ಕ್ರಿಕೆಟ್ನಲ್ಲಿ ತಪ್ಪುಗಳನ್ನು ಕಡಿಮೆ ಮಾಡಬೇಕು. ಜೊತೆಗೆ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಬೀಸಬೇಕು. ಪಾಟೀಲ್ ಹೇಳಿದಾಗೆ ಆರಂಭಕ್ಕೆ ಇದ್ದ ಸ್ಟ್ರೈಕ್ ರೇಟ್ನ ಜಾಸ್ತಿ ಮಾಡಬೇಕು ಅನ್ನೋ ಡೆತ್ವರೆಗೂ ಕುಸಿತ ಕಂಡಾಗ ಸ್ಕೋರ್ ಆಗಲ್ಲ. ಜೊತೆಗೆ ಬೌಲಿಂಗ್ ಅಂತ ಬಂದಾಗ ಒಂದು ಮ್ಯಾಚಿಗೆ ಇಂಪ್ರೂವ್ಮೆಂಟ್ ತೋರಿಸಬೇಕು. ಬೌಲರ್ಗಳಿಗೆ ಫೀಲ್ಡರ್ ಸಾಥ್ ಕೊಡಬೇಕು. ಆ ಎಲ್ಲ ಕೆಲಸವನ್ನ ಕಂಪ್ಲೀಟ್ ಪ್ಯಾಕೇಜ್ ಏನಿದೆಯಲ್ಲ ಅದೆಲ್ಲವನ್ನ
RCB ತಂಡ ಮಾಡ್ತಾ ಇರೋದ್ರಿಂದ ಮೇ ಬಿ ಚಾಂಪಿಯನ್ ಮತ್ತೊಮ್ಮೆ ಆಗೋದಾಗ್ಲಿ ಅಥವಾ ಈಗಿರುವ ಎಲ್ಲ ಇಂಡಿಯನ್ ಕ್ಯಾಪ್ಟನ್ಸೇ ಇರೋದು ಈ IPL ಅಲ್ಲಿ ಈ ಬಾರಿ ಸದ್ಯಕ್ಕೆ. ಹಾಗಾಗಿ ಎಲ್ಲ ಕ್ಯಾಪ್ಟನ್ಗಳಲ್ಲಿ ಸ್ವಲ್ಪ ಮೆಚುರಿಟಿ ಮತ್ತೆ ಟೆಕ್ನಿಕಲ್ ಜೊತೆಗೆ ಬ್ಯಾಟಿಂಗ್ ನ ಆಕ್ರಮಣಕಾರಿ ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಇಟ್ಕೊಂಡಿರೋದೇ ರಜತ್. ಹಾಗಾಗಿ ನಿಮ್ಗೆ ಕಂಪ್ಲೀಟ್ ಆಗಿ ಈ ಬಾರಿ ನೋಡಿದ್ರೆ ಮುಂಬೈಯನ್ನ ಹೊರತುಪಡಿಸಿದ್ರೆ ಒಂದಿಷ್ಟು ಬ್ಯಾಲೆನ್ಸಿಂಗ್ ಆಗಿರುವ ತಂಡ. ಈಗ ಪಾಟೀಲ್ ಹೇಳ್ತಾ ಇದ್ರು RR ನಮ್ಗೆ ಬೌಲಿಂಗ್ ಸಾಮ್ಯತೆ ಇದೆ ಅಂತ. RR ನಮ್ಗೆ ಮಿಡ್ಲ್ ಆರ್ಡರ್ ಸಾಮ್ಯತೆ ಹೋಲಿಕೆ ಮಾಡ್ಕೊಳಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ನೋಡಿದ್ರೆ ಮುಂಬೈ RCB ಹೋಲಿಕೆ ಮಾಡಬಹುದು. ಬೌಲಿಂಗ್, ಮಿಡ್ಲ್ ಆರ್ಡರ್, ಓಪನರ್ ಎಲ್ಲ ಅದೇ ರೀತಿಯಲ್ಲಿ ಇದ್ದಾರೆ. ಹಾಗಾಗಿ ಆ ತಂಡವನ್ನ ಹೊರತುಪಡಿಸಿದ್ರೆ RCB ಎತ್ತಿಲ್ಲ ಅಂದ್ರೆ ನಾವು ಕಪ್ ಎತ್ತಬೇಕು. ಹಾಗಾಗಿ ಅಂಥದ್ದೊಂದು ಬಲಿಷ್ಠ 2 ತಂಡಗಳನ್ನ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಅದನ್ನ ಸುಮ್ಮನೆ ಹೇಳಿಲ್ಲ, ಆ ಪ್ರದರ್ಶನ ಕೂಡ ಅದೇ ನಿಟ್ಟಿಗೆ ಬರ್ತಾ ಇದೆ. ಎಸ್, ಇನ್ನು ಪಾಟೀಲ್ ಸರ್, ಈ ಹಿಂದೆ ನಾವೇ ಮಾತಾಡಿದ್ವಿ ಅಂದ್ರೆ RCBಲಿ ಒಬ್ರು ಔಟ್ ಆದ್ರೆ ಅಥವಾ ಒಬ್ರು ಮೇಲೆ ಡಿಪೆಂಡ್ ಆಗಿತ್ತು ಇಡೀ ತಂಡ. ಅಂದ್ರೆ ಕೊಹ್ಲಿ ಔಟ್ ಆದ್ರೆ ಮುಗೀತು ಕತೆ ಅಂತ. ಬಟ್ ಈಗ ಹಂಗಿಲ್ಲ, ಎಲ್ಲ ಬ್ಯಾಟಿಂಗ್ ಲೈನಪ್ ಸಖತ್ತಾಗಿದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದಕ್ಕೆ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ದಿನೇಶ್ ಕಾರ್ತಿಕ್ಗೆ. ದಿನೇಶ್ ಕಾರ್ತಿಕ್ ಇಷ್ಟು ಚೆನ್ನಾಗಿ ತಂಡ ಕಟ್ಟಿದ್ರು ಅಂದ್ರೆ ನಮ್ಮ ತಂಡದಲ್ಲೇ ಆಡ್ತಾ ಇದ್ರು. ಅದಾದ ನಂತರ ರಿಟೈರ್ ಕೊಟ್ಟರು. ಅದಾದ ನಂತರ ಆ ಒಂದು ತಂಡವನ್ನು ಕಟ್ಟಿದ ರೀತಿ ನೋಡಿ, ಅವರು ಆಕ್ಷನ್ಗಿಂತ ಮುಂಚೆ ಕೆಲವೊಂದು ವಿಡಿಯೋಸ್ಗಳನ್ನ ಆಕ್ಷನ್ ಆದ್ಮೇಲೆ ಬಿಟ್ಟಿದ್ರು. ಅದಕ್ಕಿಂತ ಮುಂಚೆ ಒಂದು ಪರ್ಫೆಕ್ಟ್ ಪ್ಲಾನ್ ಆಗ್ತಾ ಇದ್ರು ನೋಡಿ. ಫಿಲ್ ಸಾಲ್ಟ್ನ ನಾವು ಯಾಕೆ ತಗೋಬೇಕು, ಆತ 2-3 ಬಾಲಿಗೆ ಒಂದು ಬೌಂಡ್ರಿ ಹೊಡಿತಾನೆ, ಸ್ಟ್ರೈಕ್ ರೇಟ್ 300 ಇಟ್ಕೊಳ್ತಾರೆ, ಪವರ್ ಪ್ಲೇನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋತಾರೆ. ಜಿತೇಶ್ ಶರ್ಮಾ ನೋಡಿ ಫಿನಿಷರ್ ಆಗಿ ನಮಗೆ ತುಂಬಾ ಚೆನ್ನಾಗಿ ಬರ್ತಾರೆ. ಆಸ್ ಅ ವಿಕೆಟ್ ಕೀಪರ್ ನಮಗೆ ಹೆಲ್ಪ್ ಆಗ್ತಾರೆ. ಮತ್ತೆ ಟೀಮ್ ಡೇವಿಡ್ ಮತ್ತೆ ಶಫರ್ಡ್ ನೋಡಿ, ಟೀಮ್ ಡೇವಿಡ್ನ ನಾವು ಮುಂಬೈಯಿಂದ ಖರೀದಿ ಮಾಡುವಾಗ ನಮ್ಮ ಆಟಗಾರನ ಒಬ್ಬರನ್ನ ಬಿಟ್ಟಿದ್ವಿ. ಅವಾಗ ಥ್ಯಾಂಕ್ಸ್ ವಿಲ್ ಜಾಕ್ಸ್. ನಾವೆಲ್ಲರೂ ಟ್ರೋಲ್ ಮಾಡಿಬಿಟ್ಟಿದ್ವಿ, ವಿಲ್ ಜಾಕ್ಸ್ನ ಬಿಟ್ರಿ ನೀವು ಬಾಲಿಂಗ್ ಬ್ಯಾಟಿಂಗ್. ನೋಡಿ ಟೀಮ್ ಡೇವಿಡ್ ಎಂತ ಆಟ ಆಡ್ತಾ ಇದ್ದಾರೆ ನೋಡಿ. ಒಂದು ಪರ್ಫೆಕ್ಟ್ ಪ್ಲಾನ್ ಇತ್ತು. ಶಫರ್ಡ್, ಹ್ಯಾಸಲ್ವುಡ್, ಆಮೇಲೆ ಡಫಿನ ನೋಡಿ. ಮತ್ತೆ ಬ್ಯಾಕಪ್ ಪ್ಲೇಯರ್ಸ್ಗಳನ್ನ ನೋಡಿ, ನೀವು ಭಯ ಪಡಿಸೋಂಗಿದೆ. ಬ್ಯಾಕಪ್ ಪ್ಲೇಯರ್ಸ್ ನೋಡಿ, ಸಾಲ್ಟ್ ಔಟ್ ಆದ್ರೆ ನಮಗೆ ಬೆತಲ್ ಇದ್ದಾರೆ, ವರ್ಲ್ಡ್ ಕಪ್ ಹೀರೋ, ಒಂದ್ ಸ್ವಲ್ಪ ಸೆಂಚುರಿಗಳನ್ನ ಹೊಡೆದಿದ್ದಾರೆ. ಸಾಲ್ಟ್ ನಿಮ್ಗೆ ಇಂಜುರಿ ಆದ್ರೂ ಕೂಡ ಬೆತಲ್ ಬರ್ತಾರೆ, ನೋ ಪ್ರಾಬ್ಲಮ್ ಅಲ್ಲಿ. ಇಲ್ಲಿ ಜಿತೇಶ್ಗೆ ಏನಾದ್ರು ಆಯ್ತು ಅಥವಾ ಪಡಿಕಲ್ಗೆ ಏನಾದ್ರು ಇಂಜುರಿ ಆಯ್ತು, ನಿಮ್ಗೆ ಯಾರು $6 ಕೋಟಿ ಕೊಟ್ಟು ತಗೊಂಡ್ರಲ್ಲ ವೆಂಕಟೇಶ್ ಯಾರಿದ್ದಾರೆ, ಆಲ್ರೌಂಡರ್ ನಿಮಗೆ ಸಿಗ್ತಾರೆ. ಅದಾದ ನಂತರ ನಿಮಗೆ ಶಫರ್ಡ್ಗೆ ಏನಾದ್ರು ಆಯ್ತು ಅಂತಂದ್ರೆ ಅಥವಾ ಡಫಿಗೆ ಏನಾದ್ರು ಆಯ್ತು ಅಂದ್ರೆ ನಮ್ಗೆ ಹ್ಯಾಸಲ್ವುಡ್ ಇದ್ದಾರೆ. ಬ್ಯಾಕಪ್ ಇಂತ ಸ್ಟ್ರಾಂಗ್ ಆಗಿರುವಾಗ ನಮ್ಮ ತಂಡ ತುಂಬಾ ಸ್ಟ್ರಾಂಗ್ ಆಗಿ ಆ ಒಂದು ಬ್ಯಾಲೆನ್ಸಿಂಗ್ ತಂಡವನ್ನ ಕಟ್ಕೊಂಡಿದೀವಿ. ಮತ್ತೆ ಇನ್ನೊಬ್ರು ಅಭಿನಂದನ್ ಇಲ್ಲ, ಇಲ್ಲಿ ಇನ್ನೊಂದು ಮ್ಯಾಚ್ ಇವ್ರು ಏನಾದ್ರು ಫೇಲ್ ಆದ್ರೆ ಮಂಗೇಶ್ ಯಾದವ್ ಇದ್ದಾರೆ. ಈ ಬ್ಯಾಕಪ್ ಅಂತೂ ಸಖತ್ತಾಗಿ ನೋಡ್ಕೊಂಡಿದೀವಿ. ಈ ತಂಡ ಈ ಸರ ಅಂತೂ 100% ಕಪ್ನ ಇನ್ನೊಂದು ಈಗ ಈ ತಂಡ ಕಟ್ಟಿರೋದು ನೋಡಿದ್ರೆ ಈಗ 4 ವರ್ಷ ಇರ್ತೀವಿ, 1 ವರ್ಷ ಮುಗಿತು, ಇನ್ನು 3 ವರ್ಷ. ಈ 3 ವರ್ಷದಲ್ಲಿ ಇನ್ನು 2 ಕಪ್ ಗೆಲ್ತೀವಿ ಅನ್ನೋ ಅಂತ ಭರವಸೆ ಇದೆ. ಪ್ರೇಮ ಹೇಳ್ದಂಗೆ ಮುಂಬೈ ಸ್ವಲ್ಪ ಟಕ್ಕರ್ ಕೊಡ್ಬೋದು, ಯಾಕಂದ್ರೆ ಅವ್ರದ್ದು ಬ್ಯಾಟಿಂಗು, ಬಾಲಿಂಗು, ಆಲ್ರೌಂಡರು ಎಲ್ಲವೂ ಕೂಡ ನಮ್ಮ ತರನೇ ಬ್ಯಾಲೆನ್ಸಿಂಗ್ ಇದೆ. ಬಟ್ ಅಲ್ಲಿ ಏನು ಅಂತಂದ್ರೆ ಒಳ ಜಗಳ ಜಾಸ್ತಿ, ಡ್ರೆಸ್ಸಿಂಗ್ ರೂಮ್ ಜಗಳ ಜಾಸ್ತಿ. ನಾನ್ ಕ್ಯಾಪ್ಟನ್ ಆಗ್ಬೇಕು, ಕೋಆರ್ಡಿನೇಷನ್ ಇಲ್ಲ, ಮತ್ತೆ ನಾನ್ ಕ್ಯಾಪ್ಟನ್ ಆಗ್ಬೇಕಿತ್ತು, ಇವ್ನು ನನ್ಕಿಂತ ಜೂನಿಯರು, ಸೀನಿಯರು, ಇಂಥದ್ದೆಲ್ಲ ತುಂಬಾ ಇದೆ. ಅದಲ್ಲಿ ಮೈನಸ್ ಹೊಡೆದು ಒಬ್ಬೊಬ್ರು ಪರ್ಫಾರ್ಮೆನ್ಸ್ ಮಾಡ್ತಾ ಇದಾರೆ, ಕೆಲವರು ಮಾಡ್ತಾ ಇಲ್ಲ. ಬಟ್ ನಮ್ಮಲ್ಲಿ ಹಂಗಿಲ್ಲ. ಕೊಹ್ಲಿ ಬ್ಯಾಕಪ್ ಅಲ್ಲಿ ನಿಂತ್ಕೊಂಡು ಪಟೇದಾರ್ ಮುಂದೆ ಇದ್ದು ಆ ಒಂದು ಸಾರಥ್ಯ ಇದೆಯಲ್ಲ, ಖಂಡಿತವಾಗ್ಲೂ ಅದು ಬಲಾಢ್ಯವಾಗಿ ಸಿಂಹ ತರ ಕಾಣಿಸ್ತಾ ಇದೆ. CSKನೇ ಈಗ ನಾವು ಕಂಟಿನ್ಯೂ ಆಗಿ ಹೊಡೆದಿದ್ದೀವಿ. ಯಾಕಂದ್ರೆ CSK ನಾವು ನೋಡಿ ಸೀಸನ್ ಸ್ಟಾರ್ಟ್ ಆದಾಗಿಂದನೂ ಕೂಡ ನಾನು ಲೆಕ್ಕ ಹಾಕ್ತಾ ಇದ್ದೀವಿ ಎಷ್ಟು ಗೆದ್ದಿದ್ದೀವಿ ಅಂತಂದ್ರೆ ಪ್ರತಿಯೊಂದು ಸೀಸನ್ ಅಲ್ಲೂ ಅವ್ರ ಮುಂದೆ ಸೋತಿದ್ದೀವಿ ನಾವು. ಒಂದೊಂದ್ ಸರಿ ಗೆದ್ದಿದ್ದೀವಿ, ಬಟ್ ಅವರೇ ನಮ್ಮನ್ನ ಡಾಮಿನೇಟ್ ಮಾಡಿರೋದು. ಬಟ್ ಈ ಸರಿ ಕಳೆದ ಬಾರಿ 2 ಸರಿ ಡಾಮಿನೇಟ್ ಅವ್ರ ಮೇಲೆ ನಾವು ಮಾಡಿದೀವಿ. ಈ ಸರಿನೂ ಗೆದ್ದಿದ್ದೀವಿ, ಅವ್ರ ಮೇಲೇನೂ ಕೂಡ ತುಂಬಾ ಚೆನ್ನಾಗಿ ಗೆದ್ದಿದ್ದೀವಿ. ಲಾಸ್ಟ್ ಟೈಮ್ ಯಾರ್ಯಾರು ಬಲಿಷ್ಠ ಅಂತ ಅನ್ಕೊಂಡಿದ್ವಿ ಅವ್ರ ನೆಲಕ್ಕೆ ಹೋಗಿ ಪ್ರಹಾರ ಮಾಡಿದೀವಿ. ನನಗನ್ಸಿದ ಮಟ್ಟಿಗೆ ಇಂತಹ ತಂಡ ಮತ್ತೆ ಇನ್ನೊಂದು ಸೀಸನ್ ನಮ್ಗೆ ಸಿಗಲ್ವೇನೋ ಅಂತ ಅನ್ಸುತ್ತೆ. ಈ ಒಂದು 4 ವರ್ಷದಲ್ಲಿ 2 ಕಪ್ ಅಂತೂ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಖಂಡಿತ. ಎಸ್ ಪ್ರೇಮ್ ಸರ್, ಈಗ ನಾವು ಮೊನ್ನೆ ನೋಡಿದ್ವಿ ಕಂಪ್ಲೀಟ್ ಆಗಿ ಟಿಮ್ ಡೇವಿಡ್ ಶೋ ಅಂತ ಹೇಳ್ಬೋದು. ಹೀಗಾಗಿ ಟಿಮ್ ಡೇವಿಡ್ ಬಗ್ಗೆ ಎಲ್ರಿಗೂ ಭಯ ಹುಟ್ಟಿದ್ಯಾ ಹೇಗೆ? 100%. ಯಾಕಂದ್ರೆ ಆ ದೊಡ್ಡ ಸ್ಟ್ರೈಕ್ ರೇಟ್ ಅಲ್ಲಿ ಅವ್ರು ಆಡ್ತಾ ಇರೋದನ್ನ ನೋಡಿದ್ರೆ, ಜೊತೆಗೆ ನೋಡಿ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಅದು ಗ್ರೌಂಡ್ ಇಂದ ಆಚೆ ಬಾಲ್ ಹೋಗಿತ್ತು, ಅದನ್ನ ತೋರಿಸಿದ್ರು. ಅದನ್ನ ಆ ತರದೊಂದು ಬ್ಯಾಟ್ ಬೀಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ಕೊಂಡಿದೀವಿ. ಸೇಮ್ ಶಾಟ್ ನ ಅವರು ಆನ್ ಫೀಲ್ಡ್ ಅಲ್ಲಿ CSK ಮೇಲೆ ಹೊಡೆದು ತೋರಿಸ್ತಾರೆ. ಜೊತೆಗೆ ನಿಮಗೆ ಒಂದು 6 ಆದ್ಮೇಲೆ ಒಂದು 6 ಅದೇ ಸ್ಟ್ರೈಕ್ ರೇಟ್ ಅಲ್ಲಿ ಹೋಗುತ್ತೆ ಅನ್ನೋದಾದ್ರೆ, ಅದೇ ಸ್ಪೀಡ್ ಅಲ್ಲಿ ಹೋಗುತ್ತೆ, ಅದಕ್ಕಿಂತ ಇನ್ನೊಂದಿಷ್ಟು ಹೆಚ್ಚು ಮೀಟರ್ ಅಲ್ಲಿ ಹೋಗಿ ಬೀಳತ್ತೆ ಅನ್ನೋದಾದ್ರೆ, ಎಲ್ಲೂ ಕೂಡ ಅವ್ರ
ಮಸಲ್ ಪವರ್ ಇನ್ನಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂದ್ರೆ ಅವರಿಗೆ ಅವಧಿ ಕಮ್ಮಿ ಇರುತ್ತೆ, 4 ಓವರ್ ಗ್ಯಾಪ್ ಅಲ್ಲಿ ಬಂದಿರ್ತಾರೆ. ಹಾಗಾಗಿ ಅಲ್ಲಿ ಅದೇ ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ಬೇಕು. ಜೊತೆಗೆ ತಂಡದ ಮೊತ್ತ ಹೆಚ್ಚಾದಷ್ಟು ಕೂಡ ಬೌಲರ್ಗಳಿಗೆ ಆತ್ಮವಿಶ್ವಾಸ ಹೆಚ್ಚಿರುತ್ತೆ, ಈ ತಂಡವನ್ನು ನಾವು ಗೆಲ್ಲಿಸ್ತೀವಿ ಅಂತ. ಯಾಕಂದ್ರೆ ಯಾವ್ದೋ ಒಂದು ಬ್ಯಾಡ್ ಓವರ್ ಆದ್ರೂ ಕೂಡ ಮ್ಯಾನೇಜ್ ಆಗುವಂತ ಸ್ಕೋರ್ ನಿಮಗೆ ಸಿಕ್ಬಿಡುತ್ತೆ. ಜೊತೆಗೆ ಒಬ್ಬಿಬ್ರು ಇಲ್ಲ, ನೆಕ್ಸ್ಟ್ ಬರುವಂತ ಆಟಗಾರರು ಅದೇ ತರ ಇದ್ದಾಗ ಅವ್ರ ಮೇಲೆ ಒತ್ತಡ ಇಲ್ಲ, ನಾನು 19ನೇ ಓವರಿಗೆ ಚಾರ್ಜ್ ಮಾಡಬೇಕು, 17ನೇ ಓವರಿಗೆ ಚಾರ್ಜ್ ಮಾಡ್ಬೇಕಂತೇನಿಲ್ಲ, ಬಂದಾಗಿಂದನೂ ಮಾಡಬಹುದು. ಯಾಕಂದ್ರೆ ಅದ್ರ ಹಿಂದೂ ಕೂಡ ಅದೇ ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡೋ ಪ್ಲೇಯರ್ಸ್ ಇದ್ದಾರೆ. ಹಾಗಾಗಿನೇ ಎದುರಾಳಿ ತಂಡ 100% ಟೀಮ್ ಡೇವಿಡ್ ಮೇಲೆ ಒಂದು ಪ್ಲಾನ್ ಅನ್ನು ಮಾಡಿರುತ್ತೆ. ಆ ಟೀಮ್ ಡೇವಿಡ್ ಮೇಲೆ ಮಾಡಿದ್ರೆ ಇನ್ನೊಂದ್ ಕಡೆ ಶಪಾಡ್ ಇದ್ದಾರೆ, ಜಿತೇಶ್ ಶರ್ಮಾ ಇದ್ದಾರೆ, ಕೃಣಾಲ್ ಪಾಂಡ್ಯನು ಒಳ್ಳೆ ಹಿಟ್ಟರ್. ಹಾಗಾಗಿ ಯಾರ ಮೇಲೆ ಏನ್ ಪ್ರಯತ್ನ ಮಾಡೋಕ್ಕೂ ಆಗದೇ ಇರೋ ಸಿಚುಯೇಷನ್ ಇದೆ ಎದುರಾಳಿ ತಂಡಕ್ಕೆ. ಒಂದು ಗುಡ್ ಓವರ್ ಬರ್ಬೇಕಷ್ಟೇ, ಆತನ ಕಟ್ಟಿ ಹಾಕ್ಲಿಕ್ಕಂತೂ 100% ಪ್ಲಾನ್ ಮಾಡ್ತಾರೆ. ಎಸ್, ಇನ್ನು ಪ್ರೇಮ್ ಸರ್, ಇನ್ನೊಂದು ವಿಷಯ ನಿಮ್ಮ ಹತ್ರ ಕೇಳಬೇಕು ಅಂದ್ರೆ, ಈಗ ರಜತ್ ಪಾಟಿದಾರ್ ಅಂತ ತಗೊಂಡ್ರೆ ಈ ಹಿಂದೆ ನೋಡಿದ್ವಿ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಕ್ಯಾಪ್ಟನ್ಸ್ ಇರ್ತಾ ಇದ್ರು, ಆದ್ರೆ ಈಗ ಕಂಪ್ಲೀಟ್ ಆಗಿ ಎಲ್ಲ ಯಂಗ್ ಕ್ಯಾಪ್ಟನ್ಸ್ ಇದ್ದಾರೆ IPL ಅಲ್ಲಿ. ಆದ್ರೆ ಸಕ್ಸಸ್ ಅನ್ನೋದು ಎಲ್ರಿಗೂ ಸಿಕ್ಕಿಲ್ಲ, ಬಟ್ ರಜತ್ ಅವರಿಗೆ ಸಿಕ್ತು. ಲಾಸ್ಟ್ ಟೈಮ್ ಫಸ್ಟ್ ಟೈಮ್ ಕ್ಯಾಪ್ಟನ್ಸಿಲೆ ನಾವು ಕಪ್ ಗೆದ್ವಿ. ಸೊ ಅವರ ಕ್ಯಾಪ್ಟನ್ಸಿ ಬಗ್ಗೆ ಏನ್ ಹೇಳ್ತೀರಾ? ಎಲ್ಲರೂ ಅದನ್ನೇ ಮಾತಾಡ್ತಿದ್ದಾರೆ. RCBಗೆ ಸಿಕ್ಕ ನಿಧಿ ಅಂತ ಹೇಳ್ಬಿಟ್ಟು ರಜತ್ ಪಟೇದಾರ್ ಬಗ್ಗೆ ಮಾತಾಡ್ತಾರೆ. ಯಾಕಂದ್ರೆ ಅಟ್ಯಾಕಿಂಗ್ ಬ್ಯಾಟಿಂಗ್ ಇದೆ, ಸಮರ್ಥವಾದಂತ ನಾಯಕತ್ವ ನೀಡ್ತಾ ಇದ್ದಾರೆ. ಹಾಗೇನೆ RCBಗೆ 2ನೇ ಬಾರಿ ಕಪ್ ಗೆಲ್ಸಿಕೊಡುವಂತ ಎಲ್ಲ ಸಾಮರ್ಥ್ಯ ಆತನಿಗಿದೆ ಅಂತ ಹೇಳ್ತಾ ಇದ್ವಿ. ಯಾಕಂದ್ರೆ ನೋಡಿ, ಮೊದಲ ಮ್ಯಾಚ್ ಸನ್ರೈಸ್ಗೂ 2ನೇ ಮ್ಯಾಚ್ CSKಗೂ ದೊಡ್ಡ ಸ್ಟ್ರೈಕ್ ರೇಟ್ ನ ಮೇಂಟೈನ್ ಮಾಡ್ಕೊಂಡ್ ಬರ್ತಾವ್ರೆ. ಜೊತೆಗೆ ಅವರು RCBಗೆ ಹೇಗ್ ಬಂದ್ರು ಅಂತ ನಾವು ನೋಡೋದಾದ್ರೆ ಸಿಂಚನ 22ರಲ್ಲಿ ಕರ್ನಾಟಕದ ಲವ್ನಿತ್ ಸಿಸೋಡಿ ಅವ್ರ ಗಾಯಗೊಂಡ ಕಾರಣಕ್ಕಾಗಿ ನಾವು ಮಧ್ಯಪ್ರದೇಶದ ಕ್ರಿಕೆಟಿಗ ರಜತ್ ಅವ್ರನ್ನ ರೀಪ್ಲೇಸ್ ಮಾಡ್ಕೊಂಡ್ ಬರ್ತೀವಿ. ಅದಾದ್ಮೇಲೆ ರಜತ್ ಪಟೇದಾರ್ ಅನಿವಾರ್ಯವಾಗಿನೂ RCBಗೆ ಬಂದ್ಬಿಟ್ಟವರು. ನಂತರ ಅದೇ ತಂಡದ ಸದಸ್ಯನಾಗ್ತಾರೆ. ಅದಾದ್ಮೇಲೆ ಅದೇ ತಂಡಕ್ಕೆ ನಾಯಕನನ್ನಾಗಿ ಆ ಒಂದು ಜವಾಬ್ದಾರಿಯನ್ನ ಗುರುತಿಸ್ಕೊಳ್ತಾರೆ. ನಂತರ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ತುಂಬಾ ಚೆನ್ನಾಗಿ ಅಭ್ಯಾಸವನ್ನ ಮಾಡಿ, ಅಭ್ಯಾಸ ಪಂದ್ಯಗಳಿಂದನೇ ಒಳ್ಳೆ ಹಿಟ್ ಮಾಡಿ ಸ್ಟ್ರೈಕ್ ರೇಟ್ ನ ಮೇಂಟೈನ್ ಮಾಡ್ಕೊಂಡ್ ಬರ್ತಾರೆ. ಅದೀಗ ಎಲ್ಲಿವರೆಗೂ ಬಂದ್ ನಿಂತಿದೆ ಅಂತ ಹೇಳಿದ್ರೆ ಸಿಂಚನ, ಓನ್ಲಿ RCB ಅಲ್ಲದೆ ಮುಂದಿನ ಭಾರತ ತಂಡಕ್ಕೆ 4ನೇ ಸ್ಥಾನಕ್ಕೆ ಆಡುವ ಆಟಗಾರ. ಅದು ಒನ್ ಡೇ ಆದ್ರೂ ಕೂಡ ಶ್ರೇಯಸ್ ಅಯ್ಯರ್ಗೆ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ಅದು T20 ಆದ್ರೂ ಕೂಡ ಸೂರ್ಯಕುಮಾರ್ ನಾಯಕತ್ವ. ಹೇಳಿ ಕೇಳಿ ಸೂರ್ಯಕುಮಾರ್ಗೆ 35+ ಆಗಿರೋದ್ರಿಂದ T20 ಒಳ್ಳೆ ನಾಯಕನ ಹುಡುಕಾಟದಲ್ಲಿ ಟೀಮ್ ಇಂಡಿಯಾ ಕೂಡ ಇದ್ದೇ ಇರುತ್ತೆ. ಆ ಪ್ಲೇಸಿಗೆ ಸಕ್ಸಸ್ಫುಲ್ ಕ್ಯಾಪ್ಟನ್ ಆಗಿ ಈ ಬಾರಿಗೂ ನಾವು ಕಪ್ಪೆತ್ತಿದ್ರೆ ಆ ಸ್ಥಾನ ಕೂಡ ರಜತ್ ಪಟೇದಾರ್ ಹೆಸರು ಮುಂಚೂಣಿಯಲ್ಲಿ ಬರುತ್ತೆ. ಯಾಕಂದ್ರೆ ಅಂಥದೇ ಅಗ್ರೆಸಿವ್ ಬ್ಯಾಟಿಂಗ್ ಮಾಡ್ತಾರೆ, 4ನೇ ಕ್ರಮಾಂಕದಲ್ಲಿ ಆಡುವಂತ ಅದ್ಭುತ ಪ್ರತಿಭೆ. ಹಾಗಾಗಿ ನಾವು ಸ್ಟ್ರೈಕ್ ರೇಟ್ ಕೂಡ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡ್ತಾರೆ. ಟೀಮ್ ಇಂಡಿಯಾದ 4ನೇ ಸ್ಥಾನದ ಮೇಲೆ ರಜತ್ ಪಟೇದಾರ್ ಕಣ್ಣಿದೆ. ಹಾಗಾಗಿ ಆದಷ್ಟು ಬೇಗ ಆ ಸ್ಥಾನಕ್ಕೆ ಬರಲಿ. ಜೊತೆಗೆ ಅವೆಲ್ಲವೂ ಸಿಗ್ಬೇಕಂತ ಹೇಳಿದ್ರೆ ಈ ಬಾರಿ ಮತ್ತೊಮ್ಮೆ ಅವ್ರು ಕಪ್ಪೆತ್ತಬೇಕು. ಆ ರೀತಿದವ್ರದ್ದೊಂದು ಬ್ಯಾಟಿಂಗ್ ಇದೆ, ಒಳ್ಳೆ ರೀತಿಯ ಕ್ಯಾಪ್ಟನ್ಸಿ ಇದೆ. ನೋಡಿ, ನಾವು ಸನ್ರೈಸ್ ಹೈದರಾಬಾದ್ ಮೇಲೆ ಅವರು ಹೊಡೆದಿರೋ 19 ಬಾಲಿಗೆ, ನಂತರ 39 ಬಾಲಿಗೆ CSK ಮೇಲೆ ಹೊಡೆದಿರೋ ಎಲ್ಲವೂ ಸ್ಟ್ರೈಕ್ ರೇಟು, ಅವ್ರ ಬ್ಯಾಟಿಂಗ್ ಸ್ಟೈಲು, ಅವ್ರ ಆಕ್ರಮಣಕಾರಿ ನೋಡಿದ್ರೆ ಅದ್ರ ಜೊತೆಗೆ ಟ್ಯಾಲೆಂಟೆಡ್ ಕ್ಯಾಪ್ಟನ್ ಕೂಡ ಹೌದು. ಬೌಲಿಂಗ್ ಯಾವಾಗ ಮಾಡಿಸ್ಬೇಕು, ಫೀಲ್ಡ್ ಸೆಟ್ಟಿಂಗ್ ಹೇಗಿದೆ, ಎಲ್ಲವೂ ಅದ್ಭುತವಾಗಿದೆ. ಹಾಗಾಗಿ ನಾಯಕತ್ವದ ಕ್ವಾಲಿಟಿ ಇರುವಂತ ಆಟಗಾರರನ್ನ ನಾವು ಟೀಮ್ ಇಂಡಿಯಾದಲ್ಲಿ ನೋಡ್ಲಿಕ್ಕೆ ಕಾಯ್ತಾ ಇದ್ದೀವಿ. ಎಸ್, ಇನ್ನು ಇದಿಷ್ಟು RCB ವರ್ಸಸ್ RR ಮ್ಯಾಚ್ ಆದ್ರೆ, ಇನ್ನು ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ RR ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಇದೆ. ಪಾಟೀಲ್ ಸರ್, ಇವತ್ತು ಒಂದು ಒಳ್ಳೆ ಟಫ್ ಫೈಟ್ ನ ಎಕ್ಸ್ಪೆಕ್ಟ್ ಮಾಡಬಹುದಾ ಹೇಗೆ? ಈ ಮುಂಬೈ ಒಂಥರ ಏನು ಪಟಾಕಿನ ಟುಸ್ ಪಟಾಕಿನ ಒಂದೊಂದ್ಸರಿ ಗೊತ್ತೇ ಆಗಲ್ಲ. ನೋಡಿ, ಮೊದಲ ಪಂದ್ಯದಲ್ಲಿ ಹೆಂಗ್ ಗೆದ್ರು ಅಂತಂದ್ರೆ ಇದು ಎದುರಾಳಿನೇ ಗೆಲ್ಲುತ್ತೆ ಅಂತ ಅನ್ಕೊಂಡಿದ್ರು. ಬಟ್ ಅವ್ರ ವಿರುದ್ಧ ತುಂಬಾ ಚೆನ್ನಾಗಿ ಆಡಿ 220+ ನ ಚೇಸ್ ಮಾಡಿ ತುಂಬಾ ಚೆನ್ನಾಗಿ ಗೆದ್ರು. ಬಟ್ ಸೆಕೆಂಡ್ ಮ್ಯಾಚ್ ಅಲ್ಲಿ 156ಗೆ ಆಲ್ಔಟ್ ಆಗ್ಬಿಟ್ರು. ಕ್ಯಾಪ್ಟನ್ ಇಲ್ಲ ಅನ್ನೋದಕ್ಕಾದ್ರ, ಅಥವಾ ಕ್ಯಾಪ್ಟನ್ ಇಲ್ದಿದ್ದಕ್ಕೆ ಯಾರೋ ಕ್ಯಾಪ್ಟನ್ ಕೊಟ್ಟಿದ್ದಕ್ಕೆ ನಾವ್ಯಾಕೆ ಮಾಡ್ಬೇಕು ಅನ್ನೋ ತರ ಕ್ಯಾಪ್ಟನ್ಸಿ ಮಾಡಿದ್ರ ನನ್ಗೆ ಗೊತ್ತಿಲ್ಲ. ಬಟ್ ಒಂದಂತೂ ನಿಜ, MIನ ಅಷ್ಟ್ರ ಮಟ್ಟಿಗೆ ನಂಬಕ್ಕಾಗದೆ ಇರುವಂತ ತಂಡ. ನೀವು ಹೊಡೆದ್ರೆ ಬಂಪರ್, ಹೊಡಿಲಿಲ್ಲ ಅಂದ್ರೆ ಟುಸ್ ಪಟಾಕಿ 100-150ಕ್ಕೂ ಆಲ್ಔಟ್ ಆಗುವಂತ ಆಟಗಾರ ಇದ್ದಾರೆ. ನೋಡಿ, ನಿಮ್ಗೆ ರಿಕಲ್ಟನ್ ಮತ್ತೆ ರೋಹಿತ್ ಶರ್ಮಾ ಇಬ್ಬರಿಂದ ಒಂದು ಒಳ್ಳೆ ಓಪನಿಂಗ್ ಬಂದ್ರೆ ಮಧ್ಯಮ ಕ್ರಮಾಂಕ ಮಾತ್ರ ಅವರು ಅವಾಗ ಮಾತ್ರ ಅದನ್ನ ತಂಡವನ್ನ ಕೈ ಹಿಡಿದು ಫಿನಿಶಿಂಗ್ ಅಂತ ತಗೋತಾರೆ. ಇವ್ರು ಏನಾದ್ರೂ ವಿಕೆಟ್ ಬೇಗ ಬಿತ್ತು, 6 ಓವರಲ್ಲೇ ಬಿತ್ತು ಅಂತಂದ್ರೆ ಇವ್ರು 150ಕ್ಕೆ ಪ್ರತಿ ಸರಿನೂ ಇದಾಗಿದೆ. ಬೇಕಾದ್ರೆ ಹಿಸ್ಟ್ರಿ ತೆಗೆದ ನೋಡ್ರಿ, ಮಧ್ಯಮ ಕ್ರಮಾಂಕದಲ್ಲಿ ಒಂದು ಬಲಾಢ್ಯವಾದಂತ ಇನ್ನಿಂಗ್ಸ್ ಬಂದು ಎಷ್ಟೋ ವರ್ಷಗಳಾಯ್ತು ಇವ್ರದ್ದು. ಅಂಥದ್ದು ಯಾರು ನಮ್ಗೆ ಕಾಣಿಸ್ತಾನೆ. ತಿಲಕ್ ವರ್ಮಾ ಆಗಿರ್ಬೋದು, ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು. ಅದಾದ ನಂತರ ರುಥರ್ಫೋರ್ಡ್ ಬಂದ ಮೇಲೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ರೆ, ಮ್ಯಾಚ್ ಫಿನಿಶರು ತುಂಬಾ ಚೆನ್ನಾಗಿಲ್ಲ. ಲಾಸ್ಟ್ ಟೈಮ್ ಎಲ್ಲ ತುಂಬಾ ಅದ್ಭುತವಾಗಿ ಆಡಿದ್ರು. ಬಟ್ ಅವ್ರನ್ನ ಬಿಟ್ರೆ ಏನ್ ನಮನ್ದಿರಂತೂ ಎಷ್ಟೋ ವರ್ಷಗಳೇ ಆಯ್ತು ಆಡೇ ಇಲ್ಲ. ಸ್ಯಾಂಟ್ನರ್ನ ಈಗ ಕರ್ಕೊಂಡ್ ಬಂದಿದ್ದಾರೆ, ಆಸ್ ಅ ಬಾಲರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀರಾ ಹೊರತು ಅವ್ರನ್ನ ಆಸ್ ಅ ಬ್ಯಾಟರ್ ಬಡ್ತಿ ಕೊಡೋದು ಅಂತದನ್ನಂತೂ
ಅಂತೂ 2 ವರ್ಷದಿಂದ ನಾನು ಏನೂ ನೋಡೇ ಇಲ್ಲ. ಇಲ್ಲಿ ತಿಲಕ್ ವರ್ಮಾನು ಅಂತ ಕಮಾಲ್ ಏನು ಮಾಡ್ತಾ ಇಲ್ಲ. ರೋಹಿತ್ ಶರ್ಮಾ ರಿಕಲ್ಟನ್ ಮೇಲೆ ಈ ವರ್ಷದ ಇವ್ರ ಕಪ್ ನಿಂತ್ಕೊಂಡ್ಬಿಟ್ಟಿದೆ, ಬಿಟ್ರೆ ಬೇರೆ ಏನೂ ಇಲ್ಲ. ಬಾಲಿಂಗ್ ಅಂತ ಬಂದರೆ ಖಂಡಿತವಾಗ್ಲೂ ನಾವು ಅದನ್ನು ಪ್ರತಿ ವರ್ಷನೂ ಹೊಗಳ್ತೀವಿ. ಅವ್ರಿಗೆ ಒಂದು ಸ್ವಲ್ಪ ಬೆನ್ನೆಲುಬು ಅಂದರೆ ನಮ್ಮ ಕಡೆಗೆ ಕೊಹ್ಲಿ ಹೇಗೋ ಅವ್ರ ಕಡೆಗೆ ಬೂಮ್ರಾ, ಆ ಒಂದು ಅಸ್ತ್ರ ಅಂತೂ ಖಂಡಿತವಾಗ್ಲೂ ಇದೆ ಅವ್ರಿಗೆ. ಎಂಥ ಟೈಮಲ್ಲೂ ಕೂಡ ಆ ಒಂದು ಪಂದ್ಯವನ್ನು ತಿರುವು ಮಾಡುವಂಥ ಆಟಗಾರ ಬೂಮ್ರಾ ಖಂಡಿತವಾಗ್ಲೂ ಇದ್ದಾರೆ. ಬಟ್ ದೀಪಕ್ ಚಹರ್, ಶಾರ್ದುಲ್ ಠಾಕೂರ್ ಆಸ್ ಅ ಇಂಪ್ಯಾಕ್ಟ್ ಪ್ಲೇಯರ್ ಏನು ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ವಿಕೆಟ್ಸ್ ಬೀಳ್ತಾ ಇಲ್ಲ, ರನ್ ಕಂಟ್ರೋಲ್ ಆಗ್ತಾ ಇಲ್ಲ. ಬಟ್ ಈ ಇಬ್ರು ಕೂಡ ವೇಸ್ಟು. ಸ್ಯಾಂಟ್ನರ್ ಒಳ್ಳೆ ಸ್ಪಿನ್ ಮಾಡ್ತಾ ಇದ್ದಾರೆ, ಬಾಸ್ ತುಂಬ ಒಳ್ಳೆ ಅದ್ಭುತವಾಗಿ ಬೌಲಿಂಗನ್ನು ಮಾಡ್ತಾ ಇದ್ದಾರೆ. ಬಟ್ ಎಲ್ಲೋ ನಮಗೆ ಏನಾಗ್ತಾ ಇದೆ ಅಂತಾರೆ, ನಮ್ಮ RCB ಹೋಲಿಕೆ ಮಾಡೋದಾದ್ರೆ ನಮ್ಮಲ್ಲಿ ಒಬ್ಬ ಇಂಡಿಯನ್ ಪ್ಲೇಯರ್ ಅಭಿನಂದನ್ ಸಿಂಗ್ ಒಳ್ಳೆ ಸ್ವಿಂಗ್ ಇದೆ, ಬಟ್ ರನ್ ಲೀಕ್ ಆಗ್ತಾ ಇದೆ, ವಿಕೆಟ್ಸ್ಗಳು ಬೀಳ್ತಾ ಇಲ್ಲ, ಫೀಲ್ಡಿಂಗ್ ಚೆನ್ನಾಗಿ ಮಾಡ್ತಾ ಇಲ್ಲ. ಒಂದು ಮೈನಸ್ ಅಂತೂ ಕಾಣಿಸ್ತಾ ಇದೆ. ಇಲ್ಲೂ ಕೂಡ 2 ಮೈನಸ್ ನನಗೆ ಕಾಣಿಸ್ತಾ ಇರೋದು ದೀಪಕ್ ಚಹರ್ ಮತ್ತು ಶಾರ್ದುಲ್ ಠಾಕೂರ್. ದೀಪಕ್ ಚಹರ್ CSK ಇದ್ದಾಗ ತುಂಬ ಚೆನ್ನಾಗಿ ಮಾಡ್ತಾ ಇದ್ರು. CSK ಒಳ್ಳೆ ಸ್ವಿಂಗು ಮತ್ತು ಪವರ್ ಪ್ಲೇನಲ್ಲೇ ಬೌಲಿಂಗ್ ಮಾಡುವಂಥ ಆಟಗಾರ. ಬಟ್ ಇಲ್ಲಿ ಮುಂಬೈಗೆ ಬಂದಾಗಿಂದನೂ ಕೂಡ ಅದು ಕಾಣಿಸ್ತಾನೆ ಇಲ್ಲ. ಮತ್ತೇನು ಅಂತಂದರೆ ಮೊದಲು 6 ಓವರಲ್ಲೇ ನಿಮಗೆ ಹಾರ್ದಿಕ್ ಪಾಂಡ್ಯ ಬಾಲ್ ಹಿಡ್ಕೊಂಡು ಬರ್ತಾರೆ ಅಂತಂದರೆ ರನ್ ಕಂಟ್ರೋಲ್ ಆಗಲ್ಲ ಅಂತ ನನಗೆ ಅನಿಸಿದ ಮಟ್ಟಿಗೆ. ಯಾಕೆಂದರೆ ಇಲ್ಲಿ ಬೂಮ್ರಾ ಮತ್ತು ಬಾಸ್ನೇ ಆಡಿಸ್ಬೇಕು. ಬೂಮ್ರಾನ ಹೇಗೆ ಆಡಿಸ್ತಾ ಇದ್ದಾರೆ ಅಂದರೆ ಪವರ್ ಪ್ಲೇನಲ್ಲಿ 1 ಓವರು, 12 ಓವರಲ್ಲಿ 1 ಓವರು, ಲಾಸ್ಟಲ್ಲಿ ಯಾವಾಗ ವಿಕೆಟ್ಸ್ಗಳು ಬೇಕಾಗಿತ್ತು ಅವಾಗ 1 ಓವರು, ಅವ್ರನ್ನ ಪರ್ಫೆಕ್ಟಾಗಿ ಓಕೆ ಈ ಲೈನ್ ಆ್ಯಂಡ್ ಲೆಂತ್ ತುಂಬ ಚೆನ್ನಾಗಿ ಬೀಳ್ತಾ ಇದೆ, 2 ಓವರ್ ಹಾಕಿ ಒಂದು ಸ್ವಲ್ಪ ಕಟ್ಟಿ ಹಾಕಿ 1-2 ವಿಕೆಟ್ ತಗೊಳ್ಳೋಣ ಅನ್ನುವಂಥ ಪ್ಲಾನೇ ಇಲ್ಲ. ಯಾವಾಗ ವಿಕೆಟ್ ಬೀಳಲ್ವೋ, ಯಾವಾಗ ಪ್ರಾಬ್ಲಮ್ಸ್ ಬಂತು ಅವಾಗ ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇದು ಮೈನಸ್ಗಳ ಪಾಯಿಂಟ್ ಆಯಿತು. ಇನ್ನು ಪ್ಲಸ್ಗೆ ಹೋದರೆ ಖಂಡಿತವಾಗ್ಲೂ ಮುಂಬೈ ದೇಸಿ ಆಟಗಾರ ತುಂಬ ಚೆನ್ನಾಗಿದ್ದಾರೆ. ಒಂದೊಂದು ಮ್ಯಾಚಲ್ಲಿ ಪ್ರತಿಯೊಬ್ಬರು ಒಂದು ಮ್ಯಾಚಲ್ಲಿ ಆಡಲ್ಲ, ಒಂದೊಂದು ಮ್ಯಾಚಿಗೆ ಒಬ್ಬೊಬ್ರು ಆಡ್ತಾರೆ, ಅದು ಪ್ರಾಬ್ಲಮ್ಮು. ಬಟ್ ಒಬ್ಬರಂತೂ ಕೈ ಹಿಡಿತಾರೆ. ರೋಹಿತ್ ಶರ್ಮಾ ಚೆನ್ನಾಗಿ ಆಡ್ಬೋದು, ಇಲ್ಲ ರಿಕಲ್ಟನ್ ಆಗ್ಬೋದು, ಇಲ್ಲ ತಿಲಕ್ ವರ್ಮಾ ದೊಡ್ಡ ಸ್ಕೋರ್ ಬರ್ಬೋದು, ಸೂರ್ಯಕುಮಾರ್ ತುಂಬ ಚೆನ್ನಾಗಿ ಆಡ್ಬೋದು. ಎಲ್ಲರೂ ಕೂಡ ಆಡಲ್ಲ, ಬಟ್ ಒಬ್ಬ ಅಂತೂ ಮಿಂಚ್ತಾನೆ, ಅದು ಇವ್ರಿಗೆ ಪ್ಲಸ್ ಆಗ್ಬೋದು. ರುಥರ್ಫೋರ್ಡ್ ಮೇಲೆ ಹೆಚ್ಚಿನ ಭರವಸೆ ಇದೆ. ಆಸ್ ಅ ಫಿನಿಷರ್ ಟೀಮ್ ಡೇವಿಡ್ ತರನೇ ಅವರು ಕೂಡ ಬಿಗ್ ಹಿಟ್ಗಳನ್ನು ಮಾಡ್ತಾರೆ, ಅದೊಂದು ಅವ್ರಿಗೆ ದೊಡ್ಡ ಪ್ಲಸ್ ಇದೆ. ಅದನ್ನು ಬಿಟ್ಟರೆ ಇಲ್ಲಿ ಏನು ಕಾಣಿಸ್ತಾ ಇಲ್ಲ. ಇನ್ನು RR ಬಂದರೆ ಖಂಡಿತವಾಗ್ಲು ಅವಾಗಲೇ ಹೇಳ್ದಂಗೆ ಸೂರ್ಯವಂಶಿ ಒಳ್ಳೆ ಪ್ಲೇಯರ್, ಬಟ್ ಬೂಮ್ರಾ ಎದುರಿಗೆ ಹೇಗೆ ಆಡ್ತಾರೆ ಅನ್ನುವಂಥದ್ದು ಒಂದು ಕುತೂಹಲ ಇದೆ. ಆಮೇಲೆ ಹೆಟ್ಮೇರ್ ಮೇಲೆ ಜಾಸ್ತಿ ಒತ್ತಡ ಇದೆ ಈ ತಂಡದ ಮಧ್ಯಮ ಕ್ರಮಾಂಕ, ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಜಡೇಜಾ ಒಂದು ಸ್ವಲ್ಪ ಬ್ಯಾಟಿಂಗ್ನಲ್ಲಿ ಕೊಡುಗೆ ಕೊಟ್ಟರೆ ಖಂಡಿತವಾಗ್ಲು ಆ ತಂಡ ಕೂಡ ಇವತ್ತು ಮುಂಬೈಗೆ ಒಂದು ಟಕ್ಕರ್ ಕೊಡ್ಬೋದು ಅಂತ ಅನ್ಸುತ್ತೆ. ಎಸ್, ಓಕೆ. ಇನ್ನು ಪ್ರೇಮ್ ಸರ್, ಪಾಟೀಲ್ ಸರ್ ಹೇಳ್ದಾಗೆ ಒಂದ್ ಕಡೆ ಯುವ ಪ್ರತಿಭೆ ಸೂರ್ಯವಂಶಿ ಅವರು, ಇನ್ನೊಂದ್ ಕಡೆ ಅನುಭವಿ ಬುಮ್ರಾ ಅವರು. ಸೊ ಇವರಿಬ್ಬರ ಮುಖಾಮುಖಿ ಹೇಗಿರುತ್ತೆ ಇವತ್ತು? ನಿಜ, ಬೂಮ್ರಾ ಮೇಲೇನೆ ಒಂದು ಟಕ್ಕರ್ ಇರುತ್ತೆ. ಜೊತೆಗೆ ವೈಭವ್ ಸೂರ್ಯವಂಶಿ ಹೇಗೆ ಅಂತ ಹೇಳಿದ್ರೆ ಯಾರೇ ಬೌಲರ್ ಇರಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ತಮ್ಮ ಆಟದ ಅವ್ರು ಮೊರೆ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಬಿಗ್ ಹಿಟ್ಟೇ ಹೊಡೆಯೋದಾತ, ಆತನ ಮಜಲ್ ಪವರ್ ಮೇಲೆ ಆತ ನಂಬಿಕೆ ಇಟ್ಕೊಂಡಿದ್ದಾನೆ. ಕೆಲವೊಂದಿಷ್ಟು ಶಾಟ್ಗಳನ್ನ ಯಾವ ಬೌಲರ್ ಇದ್ರು ಎಕ್ಸಿಕ್ಯೂಟ್ ಮಾಡ್ತಾರೆ. ಆದ್ರೆ ಏನ್ ಗೊತ್ತಾ ಪ್ರೇಮ್, ಈಗ ಸೂರ್ಯವಂಶಿ ಬೂಮ್ರಾ 2 6 ಹೊಡಿತಾರೆ ಒಂದು ಓವರಲ್ಲಿ, ಹೇಳಕ್ಕಾಗಲ್ಲ. ಎಲ್ಲವೂ ಪಾಸಿಬಲ್ ಇದೆ. ಯಾಕಂದ್ರೆ ಬೂಮ್ರಾಗೆ ನಾವು ಪಾಕಿಸ್ತಾನದಂತಹ ಯುವ ಪ್ರತಿಭೆಗಳು 6 ಹೊಡೆದಿದ್ದು ನೋಡಿದೀವಿ, ಹೊಸ ಆಟಗಾರ ಹೊಡೆದಿದ್ದು ನೋಡಿದೀವಿ. ಒಂದು ಕಡೆಗೆ ಅದನ್ನ ಬೂಮ್ರಾ ಕೂಡ ಎಂಜಾಯ್ ಮಾಡ್ತಾರೆ. ಜೊತೆಗೆ ಪ್ರತಿ ಬಾಲನ್ನು ನೀವು ಟಾರ್ಗೆಟ್ ಮಾಡ್ತೀವಿ ಅಂದ್ರೆ ತಪ್ಪಾಗತ್ತೆ. ನಾವು ಕಳೆದ ಮ್ಯಾಚ್ ಅಲ್ಲಿ ಸೂರ್ಯವಂಶಿ ಬ್ಯಾಟಿಂಗ್ ನೋಡಿದಾಗ ಸಿಂಚನ ಮೆಚೂರ್ಡ್ ಇದೆ. ಒಂದು ಬೌಂಡ್ರಿನ ಕ್ಲಾಸಿಕ್ ಆಗಿ ಒಂದು ಬೌಂಡ್ರಿ ಹೊಡೆದ್ಮೇಲೆ ಸಿಂಗಲ್ ಆಡ್ತಿದ್ದಾರೆ, ಡಬಲ್ಸ್ ಆಡ್ತಿದ್ದಾರೆ. ನಾವು ಕಳೆದ ಬಾರಿಗೂ ಈ ಬಾರಿಗೂ ಅವರಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಅನ್ನ ನೋಡ್ತಾ ಇದೀವಿ. ಮೆಚುರಿಟಿ ಬರ್ತಾ ಇದೆ ಕ್ರಿಕೆಟ್ ಅಲ್ಲಿ. ಹಾಗಾಗಿನೇ ಸಾಕಷ್ಟು ಜನ RRಗೆ ಕ್ಯಾಪ್ಟನ್ ಆಗ್ತಾರೆ. ತುಂಬಾ ಸಾಕಷ್ಟು ಏಜ್ ಇರೋದ್ರಿಂದ ಅನುಭವಿ ಟೀಮ್ ಇಂಡಿಯಾ ಕ್ಯಾಪ್ಟನ್ ಆಗೋ ಎಲ್ಲ ಒಂದು ಮುಂದಿನ ಅವರ ಭವಿಷ್ಯದ ಬಗ್ಗೆ ಮಾತನಾಡ್ತಾರೆ. ಯಾಕೆ ಅಂದ್ರೆ ಸದ್ಯದ ಅವರ ಫಾರ್ಮ್ ನಾವು ನೋಡೋದಾದ್ರೆ ಒಂದು ಕಂಪೇರಿಟಿವ್ಲಿ ಬೂಮ್ರಾಗೆ ಜವಾಬ್ದಾರಿಯುತ ಬ್ಯಾಟಿಂಗ್ ಆಡಬೇಕು. ನಾನು ಒಬ್ಬ ಇಷ್ಟು ದಿನ ಬೂಮ್ರಾನ್ ಫಾಲೋ ಮಾಡಿದ ಆಧಾರದ ಮೇಲೆ ಹೇಳೋದಾದ್ರೆ, ನೀವು ಪ್ರತಿ ಬಾಲ್ನು ಶಾಟ್ ಮಾಡ್ತೀರಾ ಅಂದ್ರೆ ಬೂಮ್ರಾ ಲಯದಲ್ಲಿರುವಂತ ಬೌಲರು ಕಷ್ಟ ಆಗುತ್ತೆ. ಬಟ್ ಡಿಫೆನ್ಸಿಂಗ್ ಬ್ಯಾಟ್ ಬಾಲ್ ಬೂಮ್ರಾ ಆದ್ರೂ ಹಾಕೇ ಹಾಕ್ತಾರೆ. ಆ ತರದ್ ಫಿನಿಶ್ ಮಾಡಿ ನೀವು ಸ್ಕ್ರೀಸ್ ರೋಟೇಟ್ ಮಾಡಿದ್ರೆ ಖಂಡಿತ ಇರ್ಬೋದು. ಯಾಕಂತ ಹೇಳಿದ್ರೆ ದೇಸಿ ಆಟಗಾರ ಯಾವ ತಂಡದಲ್ಲಿ ಆಡ್ತಾರೋ ಆ ತಂಡ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬರ್ತಾ ಇದೆ. ಆ ಲೆಕ್ಕಾಚಾರ ಹಾಕೋದಾದ್ರೆ RRಗೆ ಇಬ್ರು ಒಳ್ಳೆ ಓಪನಿಂಗ್ ಕೊಟ್ಟಿದ್ದಾರೆ. ನೀವು ಅದೇ ಓಪನಿಂಗ್ ಆನ್ ಪೇಪರ್ ಅಲ್ಲಿ ಸ್ಟ್ರಾಂಗ್ ಇದೆ, ವೈಯಕ್ತಿಕ ರೆಕಾರ್ಡ್ಗಳು ಹೆಚ್ಚಿದ್ರು ಕೂಡ ರಿಕಲ್ಟನ್, ರೋಹಿತ್ ಶರ್ಮಾ ಒಬ್ಬರು ಆಡಿದ್ರು ಒಬ್ರು ಆಡಲ್ಲ, ಪವರ್ ಪ್ಲೇ ಒಂದು ವಿಕೆಟ್ ಬಿದ್ದಿರುತ್ತೆ. ಹಾಗಾಗಿ ಜೈಸ್ವಾಲ್ ಮತ್ತು ವೈಭವ್ ಸೂರ್ಯವಂಶಿ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಒಂದ್ ವೇಳೆ ಒಂದು ಗುಡ್ ಇನ್ನಿಂಗ್ಸ್ ಮುಂಬೈ ಮೇಲೂ ಬಂತು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಮೂಡ್ ಬರುತ್ತೆ. ಇನ್ನು ಮಧ್ಯಮ ಕ್ರಮಾಂಕದಲ್ಲಿ ಧ್ರುವ ಏನಾದ್ರೂ ತುಂಬಾ ಚೆನ್ನಾಗಿ ಆಡ್ಕೊಂಬಂದ್ರೆ, ಇಲ್ಲಿ ನಾವು ಇನ್ನ ಕೂಡ ಪರ್ಫಾರ್ಮೆನ್ಸ್ ನೋಡಿಲ್ಲ, ತಿಲಕ್ ವರ್ಮದ್ ನೋಡಿಲ್ಲ, ಶಪರ್ಡ್ ಪರ್ಫಾರ್ಮೆನ್ಸ್ ನೋಡಿಲ್ಲ. ಅವತ್ತು ಕೂಡ ಎಲ್ಲರೂ ಯಾರು ಆಡಿಲ್ಲ, ಸೂರ್ಯ ಮಾತ್ರ 2ನೇ ಮ್ಯಾಚ್ ಅಲ್ಲಿ ಆಡಿದ್ದು. ಹಾಗಾಗಿ ಆ ಮ್ಯಾಚ್ ನ ಸೋತರು. ಯಾಕಂದ್ರೆ ಮಧ್ಯಮ ಕ್ರಮಾಂಕ ಅವ್ರದ್ದು ಡೌನ್ ಫಾಲ್ ಆಯ್ತು ನಿಮಗೆ. ಇನ್ನು ಬೌಲಿಂಗ್ ಅಂತ ಬಂದಾಗ ನಾವು ಸ್ಪಿನ್ ಮೋಡಿ ಯಾರ್ಯಾರು ಮಾಡ್ತಾರೆ, ಅನುಭವಿ ಜಡೇಜಾ ಈ ಕಡೆಗೆ ಇದ್ರೆ, ಅನುಭವಿ ಮಿಚೆಲ್ ಸ್ಯಾಂಟ್ನರ್ ಆ ಕಡೆ ಇದ್ದಾರೆ, ಅಲ್ಲೂ ಕೂಡ ಸಾಮ್ಯತೆ ಇದೆ. ಇನ್ನು ವೇಗದ ಬೌಲಿಂಗ್ ಅಂತ ಬಂದಾಗ ನಮಗಲ್ಲಿ ಆರ್ಚರ್ ಕಾಣ ಸಿಗ್ತಾರೆ, ಬರ್ಗಸ್ ಸಿಗ್ತಾರೆ.
ಇಬ್ರು ಒಳ್ಳೆ ಲಯದಲ್ಲಿದ್ದಾರೆ. ಈ ಕಡೆ ನೀವು ನೋಡೋದಾದ್ರೂ ಅಷ್ಟೇ ಹಳೆ ಮಾಜಿ RR ನ ಆಟಗಾರ ಬೋಲ್ಟ್ ಇದ್ದಾರೆ, ಹಾಗೇನೆ ನಮ್ಗೆ ಬೂಮ್ರಾ ಕಾಣ ಸಿಗ್ತಾರೆ. ಕಂಪ್ಯಾರಿಟಿವ್ಲಿ ದೇಶಪಾಂಡೆ ಹಾಗೇನೆ ನಮ್ಗೆ ಇಲ್ಲಿ ಯಾರು ಸಂದೀಪ್ ಶರ್ಮಾ, ತುಂಬಾ ಡೆತ್ ಸ್ಪೆಷಲಿಸ್ಟ್, ತುಂಬಾ ದಿನಗಳಿಂದ IPL ಆಡ್ತಾ ಇರುವಂತ ಆಟಗಾರ. ಸಂದೀಪ್ ಶರ್ಮಾ ಮೇಲೆ ಯಾವತ್ತು ನೀನು ದೊಡ್ಡ ಹಿಟ್ ಮಾಡ್ತೀನಿ ಅಂದಾಗ ವಿಕೆಟ್ ಹೋಗ್ತವೆ. ಸಂದೀಪ್ ಶರ್ಮಾ ಇರ್ಬೋದು, ಅಲ್ಲಿ ಚಹಾರ್ನೇ ಆಡಿಸ್ಲಿ ಅಥವಾ ನಮಗೆ ಶಾರ್ದುಲ್ ಠಾಕೂರ್ನೇ ಆಡಿಸಿದ್ರು, ಬೌಲಿಂಗ್ ಇವ್ರ ಮಧ್ಯೆ ಸಾಮ್ಯತೆ ನೋಡೋದಾದ್ರೆ ತುಂಬಾ ಈಸಿ ಆಗಿದೆ. ಇನ್ನು ಬರ್ಗರ್ ಅಂತ ನೋಡೋದಾದ್ರೆ ನಮಗೆ ತುಂಬಾ ಲಯದಲ್ಲಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಕಂಪ್ಯಾರಿಟಿವ್ಲಿ ತಂಡ ತುಂಬಾ ಚೆನ್ನಾಗಿದೆ. ಈಗ ಮಧ್ಯಮ ಕ್ರಮಾಂಕ ನಾವು ನೋಡೋದಾದ್ರೇನೆ ಇಲ್ಲಿ ಫೇಲ್ ಇರುವುದು ಎರಡೂ ತಂಡದಲ್ಲೂ ಈಕ್ವಲ್ ಇದೆ. ನಮ್ಗೆ ಇಲ್ಲಿ ಹೆಟ್ಮೇರ್ ಕೂಡ ಬೇಗ ಬಂದು ಬೇಗ ಹೋಗ್ತಿದ್ದಾರೆ. ಅಲ್ಲಿ ಅಂತ ಹೇಳಿದ್ರೆ ಕ್ಯಾಪ್ಟನ್ ಯಾರೋ ಪರಾಗ್ ಕೂಡ ಒಳ್ಳೆ ಲಯದಲ್ಲಿ ಏನಿಲ್ಲ, ಬೇಗ ವಿಕೆಟ್ ಕೊಡ್ತಾ ಇದ್ದಾರೆ. ಅದೇ ತರ ನಾವು ಕಳೆದ ಮ್ಯಾಚ್ ಅಲ್ಲಿ ನೋಡೋದಾದ್ರೆ ಇಲ್ಲಿ ರುದ್ರಪೋಡು, ತಿಲಕ್ ವರ್ಮಾ ಇವ್ರು ಯಾರು ಕೂಡ, ನಮಂದಿರು ಯಾರು ಕೂಡ ಆಡ್ಲಿಲ್ಲ. ಅಲ್ಲಿ ಹಾಲಿ ಟೀಮ್ ಇಂಡಿಯಾ ಕ್ಯಾಪ್ಟನ್ನೇ ಸೂರ್ಯನೇ ಸ್ವಲ್ಪ ಬ್ಯಾಟಿಂಗ್ ಮಾಡಿದ್ರು. ಹಾಗಾಗಿ ಅವ್ರದ್ದೊಂದು ಕಂಪೇರಿಟಿವ್ಲಿ ಎರಡೂ ತಂಡಕ್ಕೆ ಹೋಲಿಕೆ ಮಾಡಿದ್ರೆ ನನಗೇನೋ ಹಿಂದಿನ ಸಾಧನೆಗಳು ಇರ್ಬೋದು, ಸೀನಿಯಾರಿಟಿ ವೈಯಕ್ತಿಕವಾಗಿ ಸಾಧನೆ ಮಾಡಿರುವಂತ ಆಟಗಾರರ ಪಟ್ಟಿ ಮುಂಬೈಯಲ್ಲಿ ಹೆಚ್ಚಿದ್ರು ಕೂಡ ಯುವ ಪ್ರತಿಭೆಗಳು ಫಾರ್ಮ್ ಅಲ್ಲಿ ಇರುವಂತ ಆಟಗಾರರಿದ್ದಾರೆ. ಸೀನಿಯರ್ ಮತ್ತು ಹೊಸಬರ ಸಮ್ಮಿಲನದಲ್ಲಿ RR ಒಳ್ಳೆ ಬೌಲಿಂಗ್ ಮಾಡ್ತಾ ಇದೆ. ಹಾಗಾಗಿ ಈಜಿ ತುತ್ತಂತೂ ಮುಂಬೈಗೆ ಆಗಲ್ಲ. ಒಂದು ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆ ಇಲ್ಲ RRಗೆ, ಆತ್ಮವಿಶ್ವಾಸದ ಬಲ ಇದೆ, ಜೊತೆಗೆ ಹೋಮ್ ಕ್ರೌಡ್ ಅನ್ನುವ ಅಡ್ವಾಂಟೇಜ್ ಇದೆ. ಜೊತೆಗೆ ಈ ಕಡೆ ನೋಡೋದಾದ್ರೆ ತುಂಬಾ ಹೀನಾಯವಾಗಿ ಸೋತ್ಕೊಂಡು ಬಂದಿದ್ದಾರೆ ಡೆಲ್ಲಿ ಮೇಲೆ. ಹಾಗಾಗಿ ಗೆಲುವಿನ ಲಯಕ್ಕೆ ಮರಳಬೇಕು ನಾವು ಅನ್ನುವ ಒತ್ತಡ ಇದೆ. ಇವತ್ತು ಕೂಡ ಹಾರ್ದಿಕ್ ಪಾಂಡ್ಯ ಆಡೋದು ಡೌಟ್ ಅಂತ ಹೇಳ್ತಿದ್ದಾರೆ. ಅಲ್ಲೂ ಒಂದು ಸ್ಥಾನ ಕಮ್ಮಿ ಆಗತ್ತೆ ಅವರಿಗೆ. ಸೂರ್ಯಕುಮಾರ್ ನಾಯಕತ್ವದಲ್ಲಿ ಗೆದ್ದದ್ಕಿನ್ನ ಸೋತದ್ದೇ ಹೆಚ್ಚು ನೋಡಿದ್ವಿ. ಹಾಗಾಗಿ ಮೇ ಬಿ ಇದೆಲ್ಲವೂ ಅಡ್ವಾಂಟೇಜ್ ಆಗುತ್ತೆ RRಗೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಪಾಟೀಲ್ ಸರ್, ಕೊನೆಯದಾಗಿ ಇವತ್ತು ಯಾರು ಗೆಲ್ತಾರೆ, ಹಾಗೆ ಇವತ್ತಿನ ಪಿಚ್ ರಿಪೋರ್ಟ್ ಯಾವ ರೀತಿ ಇರುತ್ತೆ? ಖಂಡಿತ ಪಿಚ್ ಗುವಾಹಟಿ ತುಂಬ ಒಳ್ಳೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಚು. ಡ್ಯೂ ಅಂತೂ 100% ಬಿದ್ದೇ ಬೀಳುತ್ತೆ. ಟಾಸ್ ಗೆದ್ರೆ 100% ಫೀಲ್ಡಿಂಗನ್ನು ತಗೊಳ್ತಾರೆ. ಬಟ್ ನನಗೇನು ಅಂತಂದರೆ ಇವತ್ತು ಮುಂಬೈ ಗೆಲ್ಲುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ ಸೂರ್ಯಕುಮಾರ್ ಯಾದವ್ ಇವತ್ತು ತುಂಬ ಚೆನ್ನಾಗಿ ಆಡ್ತಾರೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಚಲ್ಲಿ. ಆ ಸ್ವೀಪ್ ಶಾಟ್ಗಳನ್ನು ನೋಡೋದಕ್ಕೆ ನಾನು ಕಾತರವಾಗಿದ್ದೀನಿ. ಅದ್ರ ಜೊತೆಗೆ ನಮಗೆ ಒಳ್ಳೆ ಆರಂಭ ಕೊಡುತ್ತೆ ರಿಕಲ್ಟನ್, ರೋಹಿತ್ ಶರ್ಮಾ ಇಬ್ಬರು ಕೂಡಿ ಒಂದು ಬಿಗ್ ಇನ್ನಿಂಗ್ಸ್ ಮೊದಲ ಪಂದ್ಯದಲ್ಲಿ ಹೆಂಗೆ ಕೊಟ್ಟರಲ್ಲ ಹಂಗೆ ಕೊಡ್ತಾರೆ ಅಂತ ಅನಿಸುತ್ತೆ. ಸೂರ್ಯವಂಶಿನ ಏನಾದರೂ ಬೇಗ ಇವರು ಔಟ್ ಮಾಡಿದರೆ ಖಂಡಿತವಾಗ್ಲೂ ಅಂಥದ್ದು ಏನು ಹೇಳ್ಕೊಳ್ಳುವಂಥದ್ದು ಕಾಣಿಸ್ತಾ ಇಲ್ಲ ನನಗೆ ಈ ಒಂದು ತಂಡದಲ್ಲಿ. ಬ್ಯಾಟಿಂಗ್ನಲ್ಲಿ ಒಂದು ಸ್ವಲ್ಪ MI ಸ್ಟ್ರಾಂಗ್ ಇರೋದ್ರಿಂದ MI ದೊಡ್ಡ ಒಂದು ಗೆಲುವನ್ನು ಸಾಧಿಸುತ್ತೆ ಅಂತ ಅನ್ಕೋತೀನಿ. ಇನ್ನು ಪ್ರೇಮ್ ಸರ್, ನಿಮಗೆ ಯಾರು ವಿನ್ ಆಗ್ತಾರೆ ಅಂತ ಅನ್ಸುತ್ತೆ? ನನ್ನ ಪ್ರಕಾರ 70-60, 70% ನಾನು RRಗೆ ಕೊಡ್ತೀನಿ. ನನ್ನ ಪ್ರಕಾರ ಇವತ್ತು RR ಗೆಲ್ಲುತ್ತೆ. ಇಬ್ರು ನಡುವೆ ಕಾಂಪಿಟೇಷನ್ ಇದೆ. ಯಾಕಂದ್ರೆ ನಾನು ಇವತ್ತಿನ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಮತ್ತು ಹೋಮ್ ಗ್ರೌಂಡ್ ಆಧಾರದ ಮೇಲೆ, ಜೊತೆಗೆ ಭಯ ಇಲ್ದಿರ ಆಡುವ ಯಂಗ್ ಪ್ಲೇಯರ್ ಇರೋದ್ರಿಂದ ನನ್ನ ಪ್ರಕಾರ RR ಗೆಲ್ಲುತ್ತೆ ಅಂತ ನಾನು ಅಂತೀನಿ. ಓಕೆ, ಇನ್ನು ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ಇವತ್ತು RR ವರ್ಸಸ್ MI ಮ್ಯಾಚ್ ಇದೆ. ಗುವಾಹಟಿಯಲ್ಲಿ ಬುಮ್ರಾ ಹಾಗೂ ವೈಭವ್ ಸೂರ್ಯವಂಶಿ ಮುಖಾಮುಖಿ ಹೇಗಿರುತ್ತೆ ಅನ್ನೋ ಕುತೂಹಲ ಇದೆ. ಒಂದೊಳ್ಳೆ ಫೈಟ್ ಅಂತೂ ಪಕ್ಕಾ ಇರುತ್ತೆ. ಯಾರು ಗೆಲ್ತಾರೆ ಕಾದು ನೋಡ್ಬೇಕಿದೆ ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.